ಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸಲಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಲಿಸನ್ ಟು ಯೋರ್ ಹಾರ್ಟ್. ಪ್ರಪಂಚಾದ್ಯಂತ ಬೆಂಗಳೂರು ವಾಯ್ಸ್ ಕೇಳುಗರಿಗೆ ಹಾಗೂ ವೀಕ್ಷಕರಿಗೆ ನಿಮ್ಮ ಆರ್ಜೆ ದಿಲೀಪ್ ಕರ್ಪೂರ್ ಮಾಡುವ ನಮಸ್ಕಾರಗಳು. ಹಾಗೂ ನಮ್ಮ ಬೆಂಗಳೂರು ವಾಯ್ಸ್ ತಂಡದವರೇ ಆದ ಗೋವರ್ಧನ್ ಗೌಡ, ರವಿ ಪಾಂಗಲ್, ಸುರೇಶ್ ಬಾಬು, ವಿನೋದ್ ಕುಮಾರ್, ತೇಜಸ್, ನಾಗರಾಜ್ ಹೆಗಡೆ, ಆರ್ಜೆ ರಮ್ಯಾ, ಆರ್ಜೆ ಅನು ಹಾಗೂ ಆರ್ಜೆ ಪೃಥ್ವಿ ಅವರಿಂದ ಕೂಡ ನಿಮಗೆ ನಮಸ್ಕಾರಗಳು. ನಾವು ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇದೀವಿ, ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೀವಿ. ಸೊ ಬೆಂಗಳೂರು ವಾಯ್ಸ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇವತ್ತು ನಮ್ ಜೊತೆಗೆ ಒಬ್ಬ ಪ್ರತಿಭಾವಂತ ಅತಿಥಿನ ಪರಿಚಯ ಮಾಡ್ಕೊಡಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ. ಅವರೇ ಅರ್ಜುನ್ ಭಾರದ್ವಾಜ್ ಅಂತ, ವೈಲ್ಡ್ ಲೈಫ್ ಎಕ್ಸ್ಪ್ಲೋರರ್ ಮತ್ತೆ ಫೋಟೋಗ್ರಫರ್ ಅವರು. ಸೊ ಅರ್ಜುನ್ ಭಾರದ್ವಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ಹಾಸ್ಪಿಟಾಲಿಟಿ ಮತ್ತೆ ವನ್ಯಜೀವಿ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 15 ವರ್ಷಗಳಿಗಿಂತೂ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ. ಆಮೇಲೆ ಅವರು ಕಬಿನಿ, ರ್ಯಾಂಥಂಬೋರ್ ಸೇರಿದಂತೆ ಭಾರತದ ವಿವಿಧ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಅವರು ಪ್ರಸ್ತುತ ನ್ಯಾಚುರಲಿಸ್ಟ್ ಸ್ಕೂಲ್ ನ ನೇಚರ್ ಎಜುಕೇಟರ್ ಕೂಡ ಆಗಿದ್ದಾರೆ, ಹಾಗೂ ಪ್ರವಾಸೋದ್ಯಮ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಇತರ ವೃತ್ತಿಪರರಿಗೆ ಕೂಡ ತರಬೇತಿ ನೀಡುತ್ತಾರೆ. ಸೊ ಅವರು ವನ್ಯಜೀವಿ ಪ್ರವಾಸಗಳನ್ನು ಸಹ ನಡೆಸುತ್ತಾರೆ ಮತ್ತು ಜನರು ಪ್ರಕೃತಿಯೊಂದಿಗೆ ಸಂಪರ್ಕ ಹೆಂಗೆ ಇಟ್ಕೊಳ್ಳೋದು ಮತ್ತೆ ಅದನ್ನ ಹೆಂಗೆ ಸಂರಕ್ಷಿಸೋದು ಅನ್ನೋದು ಕೂಡ ಅವರು ಸಹಾಯ ಮಾಡ್ತಾರೆ. ಸೊ ಅರ್ಜುನ್ ಅವರು ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ ಮತ್ತು ಅವರು ಭಾರತದ ಪ್ರಮುಖ ವನ್ಯಜೀವಿ ತಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಸೊ ಅರ್ಜುನ್ ಅವರೇ, ನಮ್ಮ ಈ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್, ಮತ್ತು ಇಡೀ ಬೆಂಗಳೂರು ವಾಯ್ಸ್ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮಿ ಟುಡೇ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಸೊ ಅರ್ಜುನ್, ಫೋಟೋಗ್ರಫಿ ಬೇಸಿಕಲಿ ಇವತ್ತಂತೂ ಚಿಕ್ಕ ಹುಡುಗರಿಂದಾನೇ ಒಂದ್ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಸೊ ಫೋಟೋಗ್ರಫಿ ಇಸ್ ನಾಟ್ ಸಮಥಿಂಗ್ ಒಂಥರ ಏನಂತಾರೆ ಅನ್ನೋನ್. ಬಟ್ ಆದ್ರೆ ನೇಚರ್ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ತುಂಬಾ ಒಂಥರ ನಿಚ್. ಅದು ಅಂದ್ರೆ ಒಂಥರ ವೆರಿ ಸ್ಪೆಸಿಫಿಕ್ ಫೀಲ್ಡ್. ಅಂಡ್ ಎಲ್ಲಾರ್ಗೂ ಆ ಒಂದ್ ಕಡೆಗೆ ಇಂಟ್ರೆಸ್ಟ್ ಬರಲ್ಲ, ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ and you have to go through some rigorous process, like ಅಲ್ಲಿ ಹೋಗೋದು, ಇರೋದು, ಪೇಷನ್ಸ್, there are a lot of things involved, not cut for everybody. ಸೊ ಈ ತರ ಒಂದು ಸ್ಪೆಸಿಫಿಕ್ ಫೀಲ್ಡ್ ಗೆ ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸ್ತು, ಹೆಂಗ್ ಹೋಗ್ಬೇಕು ಅನ್ಸ್ತು, ಏನ್ ನಿಮ್ ಇನ್ಸ್ಪಿರೇಷನ್ ಅದು? ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ, ಸೊ ಹಾಗಾಗಿ ಅಷ್ಟು ಅವಕಾಶಗಳು ಇರ್ಲಿಲ್ಲ ಟು ಬಿ ಎಕ್ಸ್ಪೋಸ್ ಟು ನೇಚರ್. ಬಟ್ ನಮ್ ತಂದೆ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂಡ್ ದೆನ್ ತುಂಬಾ ಎಕ್ಸ್ಪೋಜರ್ ಸಿಕ್ಕಿದ್ದು ನಮ್ಗೆ ವೆನ್ ವಿ ಸ್ಟಾರ್ಟೆಡ್ ವಿಸಿಟಿಂಗ್ ಮೈಸೂರು ಝೂ. ಇವತ್ತು ನಾನಿಲ್ಲಿ ಇರಕ್ ಕಾರಣನೇ ಮೈಸೂರು ಝೂ. ಐ ಥಿಂಕ್ ನನ್ನಂಗೆ ಸುಮಾರು ಜನಕ್ಕೆ ಮೈಸೂರು ಝೂ ಹಸ್ ಬೀನ್ ಅ ವೆರಿ 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 ಬಿಗ್ ಪಾಸಿಟಿವ್ ಇನ್ಫ್ಲೂಯೆನ್ಸ್. ಸೊ ಮೈಸೂರು ಝೂಗ್ ಹೋದಾಗ ಅಲ್ಲಿ ನಾವು ಪ್ರಾಣಿಗಳನ್ನ ನೋಡಿ ಮೇ ಬಿ ಎಲ್ಲೋ ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅನ್ಸುತ್ತೆ, ಸಿಕ್ಕಾಪಟ್ಟೆ ಇನ್ಕ್ವಿಸಿಟಿವ್ ಆಗಿದ್ದೆ ಅಂತ ಕಾಣುತ್ತೆ. ಸೊ ನಾನ್ ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗ್ಬೇಕು ಅಂದ್ರೆ ಐತೆ ನನಗೆ ಉತ್ತರ ಸಿಕ್ಕಿದೆ ಕಾಡಲ್ಲಿ. ಬಿಕಾಸ್ ಬ್ಯಾಕ್ ಇನ್ 2007 and 8 ನಾವು ವೈಲ್ಡ್ ಲೈಫ್ ಅಲ್ಲಿ ಬಂದಾಗ ಅಷ್ಟು ಜನ ಯಾರು ಇರ್ಲಿಲ್ಲ. ಓದಿದ್ದು ಮಾಸ್ಟರ್ಸ್ ಇನ್ ಝೂಯಾಲಜಿ, ಸೊ ಹಾಗಾಗಿ ಸ್ವಲ್ಪ ಲೈಫ್ ಸೈನ್ಸ್ ನ ಒಂದು ಟಚ್ ಇತ್ತು. ಅಂಡ್ ಒನ್ಸ್ ಯುರ್ ಔಟ್ ಇನ್ ನೇಚರ್, ನಿಮ್ಗೆ ಪ್ರಕೃತಿನೇ ಎಲ್ಲ ಹೇಳ್ಕೊಟ್ಬಿಡ್ತಾಳೆ. ಸೊ ಶಿ ಟೀಚಸ್ ಯು ಎವ್ರಿಥಿಂಗ್, ಅಂಡ್ ಆಲ್ ಯು ಹ್ಯಾವ್ ಟು ಬಿ ಇಸ್ ಲಿಟಲ್ ಇನ್ಕ್ವಿಸಿಟಿವ್ ಅಂಡ್ ಎಂಥೂಸಿಯಾಸ್ಟಿಕ್. ಐ ಥಿಂಕ್ ಇವೆರಡಿತ್ತು. ಪ್ರಶ್ನೆಗಳು ಕೇಳ್ತಾ ಹೋದೆ, ಉತ್ತರಗಳು ಸಿಗ್ತಾ ಹೋಯ್ತು. ಐ ಸ್ಟಾರ್ಟೆಡ್ ಕನೆಕ್ಟಿಂಗ್ ಆಲ್ ದ ಡಾಟ್ಸ್, ಸ್ಟಾರ್ಟೆಡ್ ಜಾಯಿನಿಂಗ್ ದ ಡಾಟ್ಸ್. ಆವಾಗ ಐ ಥಿಂಕ್ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ಹರ್. ಅದು ನಂಗೆ ಆವರ್ಸ್ಕೊಳಕ್ ಸ್ಟಾರ್ಟ್ ಆಗೋಯ್ತು. ಅಂಡ್ ದೆನ್ But photography ಕಡೆಗೆ ಹೆಂಗೆ ಅರ್ಜುನ್? ಲೈಕ್ ಐ ನೋ you could have been just a nature explorer, you could have just been ಒಂದರ ಹೋಗಿ ಇರೋದು, ಸ್ಟಡಿ ಮಾಡೋದು. ಬಟ್ ಫೋಟೋಗ್ರಫಿ ಕಡೆಗೆ ಹೆಂಗೆ ಅದು? ಹೌ ಡಿಡ್ ದಟ್ ಇನ್ಕ್ಲಿನೇಷನ್ ಗೋ? ಕರೆಕ್ಟ್. ಸೊ ಸ್ಲೋಲಿ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಏನಾಯ್ತು ಅಂದ್ರೆ, ನಾನ್ ನೋಡಿದ್ದನ್ನ ನನಗೆ ಫಸ್ಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡ ನನ್ಗೆ ಗೊತ್ತಿರ್ಲಿಲ್ಲ ಅಲ್ಲ. ಬಿಕಾಸ್ ತುಂಬಾ ಬಿಹೇವಿಯರ್ಸ್ ನಡೆಯುತ್ತೆ. ನೀವು ಕಾಡು ಹೋದಾಗ, ನೀವು ಒಂದು ಪ್ರಾಣಿ ನೋಡಿದಾಗ, ಒಂದು ಪಕ್ಷಿ ನೋಡಿದಾಗ, ಒಂದು ಹುಳು ನೋಡಿದಾಗ, ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಹಿಯರ್. ಸೊ ನನ್ನ ಇನಿಷಿಯಲ್ ಸ್ಟೇಜ್ ಏನಾಯ್ತು ಅಂದ್ರೆ, ಐ ವೆಂಟ್ ಆನ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಪೀಪಲ್ ವಾಟ್ ಐ ಸಾ ಟು ಗೆಟ್ ಮೈ ಆನ್ಸರ್ಸ್.
ಆ ಕಾಲದಲ್ಲಿ ಇದ್ದಂತ ಎಕ್ಸ್ಪರ್ಟ್ಸ್ ನ. ದೆನ್ ಆವಾಗ ಸ್ಲೋಲಿ ಡಿಜಿಟಲ್ ಸಿಂಗಲ್ ಲೆನ್ಸ್ ಕ್ಯಾಮ್ರಾಸ್, ಏನ್ DSLR ಅಂತ ಇವತ್ತು ನಾವು ಕರಿತೀವಿ, ಸ್ಲೋ ಆಗಿ ಪಿಕಪ್ ಆಗಕ್ ಸ್ಟಾರ್ಟ್ ಆಗಿತ್ತು. ದೆನ್ ಸ್ಲೋ ಆಗಿ ಒಂದ್ ಕ್ಯಾಮ್ರಾ ತಗೊಂಡ್ವಿ. ಸೊ ಅಲ್ಲಿ ನೋಡ್ತಾ ಇದ್ದಂತ ಬಿಹೇವಿಯರ್ ನ ವಿ ಟ್ರೈ ಟು ಕ್ಯಾಪ್ಚರ್ ಇಟ್. ನಮ್ಗೆ ಏನೇನ್ ಡೌಟ್ ಆಗುತ್ತೋ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು, ಅಂಡ್ ದೆನ್ ಐ ಯೂಸ್ ಟು ವೆರಿಫೈ ವಿತ್ ಎಕ್ಸ್ಪರ್ಟ್ಸ್. ಈ ಹುಲಿ ಹಿಂಗ್ ಮಾಡ್ತಾ ಇದೆ, ಈ ಚಿರತೆ ಹಿಂಗ್ ಮಾಡ್ತಾ ಇದೆ, ಏನಿದ್ರ ಅರ್ಥ. ಸೊ ಸ್ಲೋ ಆಗಿ ದೆನ್ ವೆನ್ ಐ ಸ್ಟಾರ್ಟೆಡ್ ಡಾಕ್ಯುಮೆಂಟಿಂಗ್ ಥಿಂಗ್ಸ್, ನಾನ್ ಕಲ್ತ್ಕೊಂಡೆ. ನಾನ್ ಕಲ್ತಿದ್ದನ್ನ ಒಂದೊಂದು ಸುಮಾರು ಜನಕ್ಕೆ ಹೇಳಲಿಕ್ಕೂ ಕೂಡ ನನಗೆ ಸಿಕ್ಕಾಪಟ್ಟೆ ಅನುಕೂಲ ಆಯ್ತು, ಮೇ ಬಿ ಡಾಕ್ಯುಮೆಂಟಿಂಗ್ ಥಿಂಗ್ಸ್. ಸೊ ಹಾಗಾಗಿ ಐ ಗಾಟ್ ಇನ್ ಟು ವೈಲ್ಡ್ ಲೈಫ್ ಫಿಲ್ಮಿಂಗ್, ಅಂಡ್ ನಾಟ್ ಬಿಗ್ ಟೈಮ್ ಪ್ರೊಫೆಷನಲ್ ಫಿಲ್ಮಿಂಗ್, ಬಟ್ ಅಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಒಂದು ಕ್ಯಾಪ್ಚರ್ ಮಾಡುವಂತ ಒಂದು ಸಣ್ಣ ಫೋಟೋಗ್ರಫರ್, ಅಂಡ್ ಸಣ್ಣದಾಗಿ ವಿಡಿಯೋಗಳು ತಕ್ಕೊಳ್ಳೋ ತರ ಶುರು ಮಾಡ್ಕೊಂಡು ಹೋಗಿತ್ತು. ಅಂಡ್ ಟುಡೇ, ಇವತ್ತು when I do my trainings, ನಾನು ತುಂಬಾ ಯೂಸ್ ಮಾಡ್ತೀನಿ. I use a lot of my wildlife videos to show the behavior, explain a behavior. ಇವತ್ತಿಗೂ ಒಂದ್ ಸರಿ ಕಾಡ್ಗೆ ಹೋದ್ರೆ ಐ ಕಮ್ ಬ್ಯಾಕ್ ವಿತ್ ಸೋ ಮೆನಿ ವಿಡಿಯೋಸ್ ಅಂಡ್ ಸೋ ಮೆನಿ ಕ್ವೆಶ್ಚನ್ ಮಾರ್ಕ್ಸ್ ಅರೌಂಡ್ ದ ವಿಡಿಯೋ. ನಾನು, ನನ್ನ ಕಲೀಗ್ಸು, ನನ್ನ ಬ್ರದರು, ನಾವೆಲ್ಲ ಕೂತ್ಕೊಂಡು ವಿ ಡಿಸ್ಕಸ್, ಇದ್ಯಾಕಾಗಿರ್ಬೋದು, ಹಿಂಗಾಗಿರ್ಬೋದು, ವಿ ಸೆಂಡ್ ಇಟ್ ಅಕ್ರಾಸ್ ಟು ಎಕ್ಸ್ಪರ್ಟ್ಸ್. ಸೊ ಆಗಿ, ಸೊ ದಟ್ಸ್ ಐ ಥಿಂಕ್ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು, ಬಿಕಾಸ್ ಅಲ್ಲಿ ಒಂದು ಪ್ರಶ್ನೆ ಉಟ್ಕೋತು. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ವೈಲ್ಡ್ ಲೈಫ್ ಡಾಕ್ಯುಮೆಂಟಿಂಗ್, ಐ ವುಡ್ ಸೇ. ಐ ಸಿ. ಅಂಡ್ ಸೊ ನೀವ್ ಹೇಳಿದ್ರಿ ಝೂ ಇಂದ ಶುರು ಆಯ್ತು ಅಂತ, ಬಟ್ ನಿಮ್ಮ ಒಂದು ಫಸ್ಟ್ ಆಕ್ಚುಯಲ್ ನೇಚರ್ ಟ್ರಿಪ್ ಯಾವ್ದದು? ಲೈಕ್ ನಮ್ ಕರ್ನಾಟಕದ ನಾಗರೋಳೆ, ಬಂಡೀಪುರ ಆ ತರಾನ? ಸೊ ಝೂ ಬಿಟ್ಟು ಕಾಡ್ಗೆ ಹೋಗ್ಬೇಕು ಅಂತ ಯಾವಾಗ ಅನ್ಸಿದ್ ನಿಮ್ಗೆ? ಝೂ ಬಿಟ್ಟು ಕಾಡ್ಗೆ ಹೋಗ್ಬೇಕು ಅನ್ಸಿದ್ದು ಐ ಥಿಂಕ್ ಒನ್ ಆಫ್ ಅವರ್ ಫಸ್ಟ್ ವೈಲ್ಡ್ ಲೈಫ್ ಟ್ರಿಪ್ಸ್. ನಾನು ಮತ್ತೆ ನನ್ನ ಅಣ್ಣ. ಇವತ್ತು ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್, ಈಸ್ ಬೀನ್ ಅ ಪಿಲ್ಲರ್ ನನಗೆ. ನಾನು ಅವನು ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ, ಯಾವ್ದೋ ನನ್ನ ಕಸಿನ್ಸ್ ಎಲ್ಲ ಚಾಮರಾಜನಗರದಲ್ಲೇ ಇದ್ರು, ಇಲ್ಲಿ ಏನೋ ಒಂದು ಕಾಡಿದ್ಯಂತೆ, ಹೋಗ್ ಬರೋಣ ಅಂತ ಹೋದಂತ ಒಂದು ಟ್ರಿಪ್ ಟು ಬಿಳಿಗಿರಿ ರಂಗನಾಥ ಸ್ವಾಮಿ ಹಿಲ್ಸ್. ಐ ಥಿಂಕ್ ದಟ್ ಚೇಂಜ್ಡ್ ಮೈ ಲೈಫ್. ಅಲ್ಲಿ ತನಕ ನಾನು ಮೈಸೂರು ಝೂ ಅಲ್ಲಿ ಒಂದು ಆನೆ ನೋಡೋಕ್ಕೂ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಗುಡಿಯಲ್ಲಿ ಒಂದು ಆನೆ ನೋಡೋಕ್ಕೂ ಐ ಸ್ಟಾರ್ಟೆಡ್ ಫೀಲಿಂಗ್ ದ ಡಿಫರೆನ್ಸ್. ನಾವು ಕಾಟಿ ಅಂತ ಕರಿತೀವಿ, ವಿ ಕಾಲ್ ದೆಮ್ ಗಾರ್ಸ್ ಇನ್ ಇಂಗ್ಲಿಷ್, ಇಂಡಿಯನ್ ಗಾರ್ಸ್, ವಿಚ್ ಇಸ್ ಸಪೋಸ್ ಟು ಬಿ ದ ವರ್ಲ್ಡ್ಸ್ ಹೆವಿಯೆಸ್ಟ್ ವೈಲ್ಡ್ ಕ್ಯಾಟಲ್. ಅವೆಲ್ಲ ಸಿಕ್ಕಾಪಟ್ಟೆ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಐ ಥಿಂಕ್ ವಿಸಿಟ್ ಟು ಬಿಳಿಗಿರಿ ರಂಗನಾಥ ವೈಲ್ಡ್ ಲೈಫ್ ಸ್ಯಾಂಚುರಿ ದೆನ್, ವಿಚ್ ಇಸ್ ಅ ಟೈಗರ್ ರಿಸರ್ವ್ ಟುಡೇ, ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಚೇಂಜ್. ನಮ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ನನ್ನ ಅಣ್ಣ ಇದ್ದ, ನಾನು ಅವನು ಬಹಳ ಅಮೇಚರ್ಸ್ ಆಗಿ ಏನೋ ನೋಡ್ಕೊಂಡು ಅಂತ ಶುರು ಮಾಡಿದಂತ 2006. ಯಾ, ಸಾರಿ, ಐ ಥಿಂಕ್ ಇರ್ಲಿ, ನೋ ಪ್ರಾಬ್ಲಮ್. ಐ ಆಮ್ ಗ್ಲಾಡ್ ವಿ ಆರ್ ಸ್ಟಿಲ್ ಆನ್ ದ ಕಾಲ್. ಇವಾಗ ನೀವು ನಿಮ್ಮ ಅಣ್ಣನ ಬಗ್ಗೆ 2-3 ರೆಫರೆನ್ಸ್ ಕೊಟ್ರಿ. ಸೊ ಇದೇನಿದು, ಲೈಕ್ ನೀವು ನಿಮ್ಮ ಅಣ್ಣ ಜೊತೆಗೆ ಒಂಥರ ಈ ಜರ್ನಿ ಸ್ಟಾರ್ಟ್ ಮಾಡಿದ ಇದು? ಲೈಕ್ ಇಸ್ ಇಟ್ ಅ ಫ್ಯಾಮಿಲಿ ಥಿಂಗ್ ನೌ? ಓ ಖಂಡಿತ. ಐ ಥಿಂಕ್ ಇಟ್ ರನ್ಸ್ ಇನ್ ಅವರ್ DNA. ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು ಆದ್ರೂ ಕೂಡ ತಂದೆ ಹುಟ್ಟು ಬೆಳೆದಿದ್ದು ಶಿವಮೊಗ್ಗ, ಸಾಗರ, ವೆಸ್ಟರ್ನ್ ಘಾಟ್ಸ್. ಸೊ ನಮ್ಮ ರಜೆ ದಿನಗಳಲ್ಲಿ ನಾವು ಶಿವಮೊಗ್ಗ ಸಾಗರಕ್ಕೆ ಹೋಗ್ಬೇಕಾದ್ರೆ, ಆವಾಗ ಶಿವಮೊಗ್ಗ ಸಾಗರ ವಾಸ್ ತುಂಬಾ ಕಾಡೆ. ಇವತ್ತು ಶಿವಮೊಗ್ಗ ಸಾಗರ ಇಸ್ ಬಿನ್ ಅ ಲಿಟಲ್ ಡಿಫರೆಂಟ್, ಬಟ್ ಸೊ ಅವಾಗ ನನ್ನ ಅಣ್ಣ ನನಗೆ ಅದ್ಯಾವ ಪಕ್ಷಿ ಇರ್ಬೋದು, ಇದ್ಯಾವ ಪಕ್ಷಿ ಇರ್ಬೋದು, ಕ್ಯೂರಿಯಾಸಿಟಿಯನ್ನ ನನ್ನಲ್ಲಿ ಹುಟ್ಟಾಕಿದ್ದು ನನ್ನ ಅಣ್ಣ. ಬಿಕಾಸ್ ಒಬ್ಬರ ಜೊತೆಗೆ ಇನ್ನೊಬ್ರು ಸಂಗಾತಿ ಇದ್ದಾಗ, ಸೊ ಮೇ ಬಿ ಅದು ಹಾಗೆ ಆಗುತ್ತೆ. ಸ್ಲೋ ಆಗಿ ಅವನೇನೋ ನೋಡಕ್ ನಿಂತ್ಕೊಂಡಾಗ ನಾನು ಕೂಡ ನಿಂತ್ಕೋತಾ ಇದ್ದೆ, ಏನೋ ನೋಡ್ತಾ ಇದ್ದಾನಲ್ಲ ಅಂತ ಅವನು ಏನು ಅಂತ ಕೇಳ. ಸೊ ದಟ್ಸ್ ಹೌ ಐ ಥಿಂಕ್ ಹಿ ರಬ್ ನನ್ನ ರಬ್ ಮಾಡ್ದ ನನ್ನಲ್ಲಿ ಅಂತಾರಲ್ಲ, ಹಾಗೆ. ಸೊ ವೆರಿ ನೈಸ್. ತುಂಬಾನೇ ಐ ಥಿಂಕ್ ಆ ತರಾನೇ ಇನ್ಸ್ಪಿರೇಷನ್ ಬರ್ಬೇಕು, ಇಲ್ಲಾಂದ್ರೆ ಸಡನ್ ಆಗಿ ಈ ತರ ಹುಟ್ಕೊಳ್ಳೋದು ಕಷ್ಟ. ಸೊ ನಿಮ್ಮ ಒಂದು ಇನ್ಸ್ಪಿರೇಷನ್ ನಿಮ್ಮ ಅಣ್ಣನೇ ಆಗಿರೋದು ಕೇಳಿ ಬಹಳಾನೇ ಖುಷಿ ಆಯ್ತು. ಮೇ ಬಿ ಯು ವಾಂಟ್ ಟು ಟೇಕ್ ಔಟ್ ಹಿಸ್ ನೇಮ್ ಅಂಡ್ ಥ್ಯಾಂಕ್ ಹಿಮ್. ಅಬ್ಸಲ್ಯೂಟ್ಲಿ. ಐ ಥಿಂಕ್ ನಾನಿವತ್ತು ಏನೇ ನನ್ನ ಈ ಕರಿಯರ್ ಅಲ್ಲಿ ಸಾಧನೆ ಮಾಡಿದ್ರು ಕೂಡ ಆಲ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಅಕ್ಷಯ್ ಅಂತ. ಪ್ರೀತಿಯಿಂದ ಅವನ ಗಣೇಶ ಅಂತ ಕರಿತೀವಿ, ಬಟ್ ಹೀಸ್ ಅಕ್ಷಯ್. ಆಲ್ದೋ MSc ಮೈಕ್ರೋಬಯಾಲಜಿಸ್ಟ್ ವರ್ಕಿಂಗ್ ಇನ್ ಅ ಬಿಗ್ ಕಂಪನಿ ದೆನ್, ಬಟ್ ಅವ್ನು ಕೂಡ ವೈಲ್ಡ್ ಲೈಫ್ ಗೋಸ್ಕರ ಅದನ್ನ ಬಿಟ್ಟು ಟುಡೇ he's also in the wild. So the whole family is in the wild today. In fact, ಸೊ ಅರ್ಜುನ್, ನಮ್ಮ ಹತ್ರ ಒಂದು ಸಣ್ಣ ವಿಡಿಯೋ ಇದೆ, ಲೈಕ್ ಕಲೆಕ್ಷನ್ ಆಫ್ ಆಲ್ ಯುವರ್ ಫೋಟೋಸ್. ನಮ್ಮ ವೀಕ್ಷಕರಿಗೆ ಅದನ್ನ ತೋರಿಸ್ಕೊಂಡು ಮುಂದಿನ ಮಾತಾಡೋಣ, ಓಕೆನಾ? ಖಂಡಿತ. ಥ್ಯಾಂಕ್ ಯು.
ರಿಯಲಿ ಸ್ಪೀಚ್ಲೆಸ್. ಒನ್ ಆಫ್ ದ ಫೋಟೋಸ್ ಅಲ್ಲಿ ಆ ಒಂದು ಲಯನ್ ಮೆಜೆಸ್ಟಿಕ್ ವಾಕ್ ಇತ್ತಲ್ಲ, ಬ್ಯೂಟಿಫುಲ್ ಫೋಟೋ. ಅಂಡ್ ಇನ್ನೊಂದು ಆ ಎರಡು ಲಯನ್ ಒಟ್ಟಿಗೆ ಗರ್ಜಿಸ್ತಿತ್ತು. ಪರ್ಫೆಕ್ಟ್ Yeah. ಶಾಟ್. ಮೈ ಗಾಡ್, ಐ ಡೋಂಟ್ ನೋ ಎಷ್ಟೊತ್ತು ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ ಆ ಒಂದು ಫೋಟೋ Oh, ತೆಗಿಯೋದಕ್ಕೆ ಅಂತ. ಟೂ ಗುಡ್, ಟೂ ಗುಡ್. thank ಅಂದ್ರೆ you. Thank you. ಐ ಡೋಂಟ್ ನೋ ಇಫ್ ಇಟ್ಸ್ ಆರ್ ಇಗ್ನರೆನ್ಸ್ ಆರ್ ಎಕ್ಸ್ಪೋಜರ್ ಅಂತ ಹೇಳ್ತೀರಾ. ವಿ ಆರ್ ನಾಟ್ ಜನರಲಿ ಎಕ್ಸ್ಪೋಸ್ ಟು ಲಾಟ್ ಆಫ್ ಇಂಡಿಯನ್ ವೈಲ್ಡ್ ಲೈಫ್ ಫೋಟೋಗ್ರಫರ್ಸ್. ನಾವ್ ಏನಿದ್ರು ದ ಕಾಮನ್ ಚಾನೆಲ್ ಆರ್ ದ ಕಾಮನ್ ಥ್ರೆಡ್ ಲೈಕ್ ಎನಿಬಡಿ ಸೀಸ್ ಇಸ್ ಥ್ರೂ ಟಿವಿ ಆರ್ ನ್ಯಾಷನಲ್ ಜಿಯೋಗ್ರಾಫಿಕ್, ಯುನೋ ಅಷ್ಟ್ರಲ್ಲೇ ನೋಡಿರೋದು. ಅಂಡ್ ನೀವು ಅಲ್ಲಿ ಹೋಗಿ ಇದ್ದು ಈ ತರ ಒಂದು ಕ್ಲೋಸ್ ಎನ್ಕೌಂಟರ್ಸ್ ಅಲ್ಲಿ ಇಷ್ಟು ಫೋಟೋಸ್ ನ ತಗೊಂಡಿದ್ದೀರಾ ಅಂದ್ರೆ ನಮ್ಗೆ ಒಂಥರ ಹೆಮ್ಮೆ ಆಗತ್ತೆ, ಮೈ ಜುಮ್ ಅನ್ನತ್ತೆ ಕೂಡ. ಸೊ ಹ್ಯಾಟ್ಸ್ ಆಫ್ ನಿಮ್ಗೆ ಅರ್ಜುನ್ ಅದ್ರ ಬಗ್ಗೆ. Thank you. Thank you. ಇಲ್ಲ ಅಲ್ಲ, ದಟ್ಸ್ ಅ ಬ್ಯೂಟಿ ಆಫ್ ವೈಲ್ಡ್ ಲೈಫ್. ಇನ್ಫ್ಯಾಕ್ಟ್ ನಿಜವಾಗ್ಲು ನಾಟ್ ಜಸ್ಟ್ ಕ್ಯಾಮ್ರಾ, ನೀವು ಕ್ಯಾಮ್ರಾ ಒಟ್ಟಿಗೆ ಇವನ್ ಬೈನಾಕ್ಯುಲರ್ ವಿತ್ ಯು, ಕೈಯಲ್ಲಿ ಒಂದು ದುರ್ಬೀನ್ ಇಟ್ಕೊಂಡ್ರೆ ಇಟ್ ವಿಲ್ ಚೇಂಜ್ ದ ಹೋಲ್ ಪರ್ಸ್ಪೆಕ್ಟಿವ್ ಆಫ್ ವೈಲ್ಡ್ ಲೈಫ್ ಅಲ್ವಾ. ನೀವು ದಿನಾ ಮನೆ ಹತ್ರ ಕೂತ್ಕೊಂಡು ದಿನಾ ನೋಡುವಂತ ಒಂದು ಸಣ್ಣ ಗುಬ್ಬಿ ಆಗಿರ್ಬೋದು ಅಥವಾ ಒಂದು ಸಣ್ಣ ಪಾರಿವಾಳನೇ ನೀವು ಒಂದು ಬೈನಾಕ್ಯುಲರ್ ನೋಡಿ, ಇಟ್ ವಿಲ್ ಚೇಂಜ್ ದ ಪರ್ಸ್ಪೆಕ್ಟಿವ್. ಥಿಂಕ್ ಆ ದೃಷ್ಟಿಕೋನ ಬದಲಾದ್ರೆ ಐ ಥಿಂಕ್ ಸ್ಲೋಲಿ ಯು ವಿಲ್ ಫಾಲ್ ಇನ್ ಲವ್ ವಿತ್ ನೇಚರ್. ಅಂಡ್ ನೀವೇನ್ ಹೇಳ್ತಾ ಇದ್ರಿ, ಆ ಲಯನ್ ಟೂ ಬ್ರದರ್ಸ್ ಗರ್ಜನೆ ಮಾಡ್ತಾ ಇತ್ತು ಅಂತ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಅನ್ ಅರ್ಲಿ ಮಾರ್ನಿಂಗ್ ಇನ್ ದ ಫಾರೆಸ್ಟ್ ಆಫ್ ಮಸೈ ಮಾರಾ, ಈಸ್ಟ್ ಆಫ್ರಿಕಾದಲ್ಲಿ ಮಸೈ ಮಾರಾ ಅಂತ ಒಂದು ಕಾಡಿದೆ. ಸೊ ಆ ಬೆಳಗಿನ ಗೋಲ್ಡನ್ ಲೈಟ್ ಅಲ್ಲಿ ವೆನ್ ದೀಸ್ ಟೂ ಬ್ರದರ್ಸ್ ಹೊರಗಡೆ ಹೋಗ್ತಾರೆ, ಟ್ರೈಂಗ್ ಟು ಎಕ್ಸ್ಪ್ಲೋರ್ ದೇರ್ ಓನ್ ಟೆರಿಟರಿ, ಅಂಡ್ ಸಡನ್ ಆಗಿ ಅದಕ್ಕೆ ಅಲ್ಲೆಲ್ಲೋ ನಿನ್ನೆ ರಾತ್ರಿನೋ ಅಥವಾ ಹಿಂದಿನ ದಿನಾನೋ ಅಥವಾ ಬೆಳಗಿನ ಜಾವ ಅಲ್ಲಿಂದ ಹೋದಂತ ಒಂದು ಸಿಮ್ಮಿಣಿ ಸ್ಮೆಲ್ ಸಿಗುತ್ತೆ ಅದಕ್ಕೆ. ಆ ಸಿಮ್ಮಿಣಿ ಸ್ಮೆಲ್ ನ ಅವರು ಟೂ ಬ್ರದರ್ಸ್ ಆರ್ ಸೈಮಲ್ಟೇನಿಯಸ್ಲಿ ವಿತ್ ದ ಸಿಂಕ್ರನೈಸೇಷನ್, ದೇ ಲಿಫ್ಟ್ ಅಪ್ ದೇರ್ ಹೆಡ್ಸ್, ದೇ ಪುಟ್ ಔಟ್ ದೇರ್ ಟಂಗ್ಸ್ ಔಟ್ ಅಂಡ್ ದೇ ಟ್ರೈಂಗ್ ಟು ಇನ್ಹೇಲ್ ದ ಸ್ಮೆಲ್ ಆಫ್ ದ ಲಯನೆಸ್. ಸೊ ಸೊ ಅದೇ ನಿಮ್ಗೆ ಈ ತರ ಫೋಟೋಗ್ರಾಫ್ ಮಾಡಿದಾಗ ಈಗ ಒಂದು ಪ್ರಶ್ನೆ ಉಟ್ಕೊಂಡಾಗ ಏನಕ್ಕೆ ಇದು ರೋರ್ ಮಾಡ್ತಾ ಇತ್ತು ಅಂದಾಗ, ದೆನ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಏನಕ್ಕೆ ಆತರ ಮಾಡುತ್ತೆ, ಏನಕ್ಕೆ ಹಿಂಗಾಗಿರ್ಬೋದು ಅನ್ನೋದು. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ವೈಲ್ಡ್ ಲೈಫ್. ವಾವ್, ಐ ಅದ್ ಮೀನ್ ಏನಕ್ಕೆ ಅನ್ನೋ ಒಂದು ಪ್ರಶ್ನೆ ಕೇಳ್ತೀವಲ್ಲ, ಅದ್ರಿಂದ ನಿಮಗ್ ಎಷ್ಟೋ ಸಾವಿರಾರು ಉತ್ತರಗಳು ಸಿಕ್ಕಿ, ಅಂಡ್ ದೆನ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಮದರ್ ನೇಚರ್ ಇವೆಂಚುಲಿ. ಅಮೇಸಿಂಗ್. ಸೊ ನನ್ಗೆ ಅದೇ ಕುತೂಹಲ ಆಯ್ತು, ಲೈಕ್ ವಾಟ್ ಈಸ್ ಯುವರ್ ಜಾನರ್ ಆಫ್ ಫೋಟೋಗ್ರಫಿ? ಇವಾಗ ನೀವು ಬರೀ ಡು ಯು ಫೋಕಸ್ ಮೋರ್ ಆನ್ ಅನಿಮಲ್ ಬಿಹೇವಿಯರ್ ಬಗ್ಗೆ ಮಾಡ್ತೀರಾ, ಅಥವಾ ಆ ಒಂದು ಲ್ಯಾಂಡ್ಸ್ಕೇಪ್ಸ್ ಬಗ್ಗೆ ಮೋರ್, ಇವಾಗ ಹೆಂಗೆ ಹೌ ಇಟ್ಸ್ ಅಡ್ಯಾಪ್ಟಿಂಗ್ ಅನ್ನೋ ತರ ಮಾಡ್ತೀರಾ, ಅಥವಾ ವೆರಿ ಸ್ಪೆಸಿಫಿಕ್ ಟು ಆನಿಮಲ್ಸ್ ಆ ತರ ಮಾಡ್ತೀರಾ? ಲೈಕ್ ಏನನ್ನ ಫೋಕಸ್ ಮಾಡ್ತೀರಾ ವೆನ್ ಯು ಜನರಲಿ ಗೋ ಟು ದ ವೈಲ್ಡ್ ಲೈಫ್? ವೆನ್ ಯು ಯಾವುದೇ ವೈಲ್ಡ್ ಲೈಫ್ ಟ್ರಿಪ್ ಹೋದ್ರು ಕೂಡ ನಾವು ಯಾವ ಡೆಸ್ಟಿನೇಷನ್ ಹೋಗ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ನಾನು ನಿಮ್ಮನ್ನ ಮಳೆಗಾಲದಲ್ಲಿ ಈಗ ನಮ್ಮ ಶೃಂಗೇರಿ ಆಗುಂಬೆ ಆ ಕಾಡುಗಳಿಗೆ ಕರ್ಕೊಂಡು ಹೋದ್ರೆ, ಆಗ ನನ್ನ ಫೋಕಸ್ ಇಸ್ ಮೋರ್ ಆನ್ ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್, ಹಾವುಗಳು, ಕಪ್ಪೆಗಳು, ಅದ್ರ ಮೇಲೆ. ಬಟ್ ಅದರ್ವೈಸ್ ಬೇರೆ ಕಾಡುಗಳಲ್ಲಿ ದೊಡ್ಡ ಮ್ಯಾಮಲ್ಸ್ ಇರುವಂತ ಕಾಡುಗಳಿಗೆ ಹೋದಾಗ ಮೈ ಫೋಕಸ್ ಇಸ್ ಮೇಜರ್ಲಿ ಆನ್ ಆನಿಮಲ್ ಬಿಹೇವಿಯರ್. ಪ್ರತಿಯೊಂದು ಆನಿಮಲ್ ಬಿಹೇವಿಯರ್ ಬಗ್ಗೆ ನಾನು ಫೋಕಸ್ ಮಾಡೋದು. ಅದರ್ವೈಸ್ ಬರೀ ಆನಿಮಲ್ ಪೋರ್ಟ್ರೇಟ್ಸ್ ಮಾಡ್ತಾ ಹೋದ್ರೆ ಐ ಥಿಂಕ್ ಬಹಳ ಬೇಗ ನಿಮಗೆ ಬೋರ್ ಬಂದ್ಬಿಡುತ್ತೆ. ಬಟ್ ವೆನ್ ಯು ಟ್ರೈ ಟು ಕ್ಯಾಪ್ಚರ್ ಅ ಬಿಹೇವಿಯರ್ ಅಲ್ಲ, ಅಮೇಸಿಂಗ್. ಅದೇ, ಫನ್ನೇ ಬೇರೆ. that's exactly what I felt ನಿಮ್ದ ಒಂದು ವಿಡಿಯೋ ಕೊಲಾಜ್ ನೋಡಿದಾಗ, ಬಿಕಾಸ್ like it's just not lion, like there is a story behind that lion walking. ಇಬ್ರು ನೀವ್ ಹೇಳಿದ್ರಿ, ಇಬ್ರು there is a reason why both of them are opening mouth at the same time. And I really love that zebra ಅದು ಆ ನೀರ್ದು ಜಂಪ್ ಮಾಡ್ಕೊಂಡು ಹೋಗ್ತಾ ಇತ್ತು, ತುಂಬಾನೇ ಚೆನ್ನಾಗಿತ್ತು ಅದು. ಲೈಕ್ ಇಟ್ಸ್ ಟ್ರೀಟ್ ಟು ಐಸ್ ಟು ವಾಚ್ ದಟ್, ಮೇಬಿ ಇಟ್ ವಾಸ್ ಕ್ರಾಸಿಂಗ್ ದ ರಿವರ್ ಅಂತಾನೋ, ಕುಡಿದ್ಬಿಟ್ಟು ಹೋಗ್ತಾ ಇತ್ತು. ಐ ಡೋಂಟ್ ನೋ, ಮೇಬಿ ಯು ಕ್ಯಾನ್ ಟೆಲ್ ಮೋರ್, ಬಟ್ ತುಂಬಾನೇ ಚೆನ್ನಾಗಿತ್ತು, ಟ್ರೀಟ್ ಟು ವಾಚ್. No, very good. I think thanks to you for bringing up this question. See, ಪ್ರಕೃತಿಯಲ್ಲಿ ಸುಮಾರು ನಡೀತವೆ. We talk about these rare or few events which happens in nature. ಈಗ ನಮ್ಮಲ್ಲಿ ಜಗನ್ನಾಥ್ ರಥಯಾತ್ರಾ ಹೇಗೆ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಈವೆಂಟ್ ಇನ್ ಎವ್ರಿಬಡೀಸ್ ಲೈಫ್, ಜಗನ್ನಾಥ್ ರಥಯಾತ್ರಾ ಆಗ್ಬೋದು ಅಥವಾ ಒಂದು ಕುಂಭಮೇಳ ಆಗ್ಬೋದು, ಅದೇ ತರ ದೇರ್ ಆರ್ ಸರ್ಟನ್ ಈವೆಂಟ್ಸ್ ವಿಚ್ ಹ್ಯಾಪನ್ಸ್ ಇನ್ ದ ವೈಲ್ಡ್. ಪ್ರಕೃತಿಯಲ್ಲಿ, ಕಾಡಿನಲ್ಲಿ ಕೆಲವೊಂದು ನಡೀತವೆ. ಇದರಲ್ಲಿ ಒನ್ ಆಫ್ ದ
events that everybody has to see is this called the Great Migration. The Great Migration ಅಂದ್ರೆ ಕೆಲವು ಪ್ರಾಣಿಗಳು, ಅದರಲ್ಲೂ ಜಿಬ್ರಾಸ್ ಮತ್ತು ವಿಲ್ಡಬೀಸ್ಟ್ ಅನ್ನೋ ಎರಡು ಪ್ರಾಣಿ ಆಫ್ರಿಕಾದಲ್ಲಿ ವರ್ಷಕ್ಕೆ 2 ಸರಿ ಸೆರೆಂಗಿಟಿಯಿಂದ ಮಸೈಮಾರಾಗ್ ಬಂದು ವಾಪಸ್ ಮಸೈಮಾರಾಯಿಂದ ಸೆರೆಂಗಿಟಿಗೆ ಹೋಗುತ್ತೆ. ಸೊ ಈ ಒಂದು ಮೈಗ್ರೇಷನ್ ಟೈಮ್ ಅಲ್ಲಿ ಸೆಂಟ್ರಲ್ ಬರೋದು ಅದಕ್ಕೆ ಮಾರಾ ಅನ್ನೋ ಒಂದು ರಿವರ್. I see. And that river is filled with one of the largest reptiles on earth. That's not the first biggest, but one of the largest. It's a crocodile. Hmm. African crocodiles. ಸೊ ಹೇಗೆ ಅಂದ್ರೆ ಇದೊಂದು ಈವೆಂಟು ಅಲ್ಲಿ ಮೊಸಳೆಗಳು ಕಾಯ್ತಾ ಕೂತಿರುತ್ತೆ. ನಾವು ದ ಜೀಬ್ರಾಸ್ ಅಂಡ್ ದ ವಿಲ್ಡಬೀಸ್ ಹ್ಯಾಸ್ ಟು ಕ್ರಾಸ್ ದ ರಿವರ್. ನದಿ ದಾಟಿಯೇ ಅದು ಆ ಕಡೆಗೆ ಹೋಗ್ಬೇಕು. ಇದರ್ ತನ್ನ ಮರಿ ಇಡೋದಕ್ಕೆ ಅಂತ ಸೆರೆಂಗಿಟಿಗೆ ಹೋಗ್ಬೇಕು, ಇಲ್ಲ ಮರಿಗಳನ್ನ ಅಲ್ಲಿ ಮಾಡಿ ದೊಡ್ಡದ್ ಮಾಡಿ ವಾಪಸ್ ಹುಲ್ಗೆ ಅಂತ ಹೇಳಿ ಈ ಕಡೆ ಕರ್ಕೊಂಡ್ ಬರಬೇಕು. ಸೊ ದಿಸ್ ಇಸ್ ವೇರ್ ಆಲ್ ದೋಸ್ ಈವೆಂಟ್ಸ್ ಹ್ಯಾಪನ್. ಆ ಫೋಟೋಗ್ರಾಫ್ ಅದೇನ್ ನೋಡ್ತಾ ಇದ್ರಿ, ಸುಮಾರು ಜೀಬ್ರಾಗಳು ಕ್ರಾಸ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಜೀಬ್ರಾಗಳನ್ನ ಮೊಸಳೆಗಳು ತಿಂದಾಕ್ಬಿಡುತ್ತೆ ಅಲ್ಲಿ. Oh, wow. ಆಯ್ತಪ್ಪ, ಮೊಸಳೆಯಿಂದ ಬದುಕುಳಿದು ನಾನು ದಡ ಸೇರ್ಕೊಂಡೆ ಅಂದ್ರೆ ಆ ದಡದಲ್ಲಿ ಹುಲ್ಲಲ್ಲಿ ಮರೆಯಾಗಿ ಒಂದು ಸಿಂಹನೋ ಸಿಂಹಿಣಿನೋ ಕೂತಿರುತ್ತೆ. ಅಯ್ಯೋ ದೇವ್ರೆ. ಓಕೆ. ಸೊ ದ ಜೀಬ್ರಾಸ್ ಅಂಡ್ ದ ವಿಲ್ಡಬೀಸ್ಟ್, ಇದು ನಿಜವಾಗ್ಲೂ ಒಂದು ಸಾವು ಬದುಕು ಮಧ್ಯೆ ಸೆಣಸಾಟ ಅಂತಾರಲ್ಲ, ಇದನ್ನ ವಿಟ್ನೆಸ್ ಮಾಡೋದಕ್ಕೆ ನೀವು ಅಲ್ಲಿ ಹೋಗ್ಬೇಕಾಗತ್ತೆ. ಇಟ್ಸ್ ಅಮೇಸಿಂಗ್. ನಿಮ್ಗೆ ಅದು ನಿಮ್ಗೆ ಹೇಳಲಿಕ್ಕೆ ಅಸಾಧ್ಯ. ನಾನು ಸುಮಾರು ಜನ ನನ್ನ ಒಟ್ಟಿಗೆ ಬರ್ತಾರೆ ಅಲ್ಲಿ ಹೋದಾಗ. I've had people literally cry. ಗಳಗಳ ಅಂತ ಹತ್ತಿದ್ದುಂಟು. ಅಂಡ್ ಈ ಕ್ರಾಸಿಂಗ್ ನಡಿಬೇಕಾದ್ರೆ ನಾನು ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ದೇರ್ ಆರ್ ಸೋ ಮೆನಿ ಪೀಪಲ್. ಒಂದೊಂದು ಜೀಬ್ರಾ ಅಥವಾ ಒಂದೊಂದು ವಿಲ್ಡಬೀಸ್ಟ್ ಸಕ್ಸಸ್ಫುಲಿ ಕ್ರಾಸ್ ಮಾಡಿದಾಗ ದೇ ಚಿಯರ್. ಅದೊಂಥರ ಪಾಪ ಅವ್ರಿಗೊಂಥರ ಇಮೋಷನ್ ಅವ್ರಿಗೆ. ಅಲ್ದು ಪಾಪ ನನಗೆ ಅಯ್ಯೋ ಮೊಸ್ಲೆಗ್ ಮಿಸ್ ಆಗೋಯ್ತಲ್ಲ ಅಂತ ನನ್ಗೆ ಒಂದ್ಸರಿ ಅನ್ಸಿದ್ರೆ, ಅಥವಾ ಲಯನ್ ಮಿಸ್ ಆಗೋಯ್ತಲ್ಲ ನನಗೆ ಅನ್ಸ ನ್ಯಾಚುರಲಿಸ್ಟ್ ಪರ್ಸ್ಪೆಕ್ಟಿವ್. ಬಟ್ ಐವ್ ಹ್ಯಾಡ್ ಪೀಪಲ್ ಹೂ ಲಿಟರಲಿ ಚಿಯರ್ಡ್, ಲೈಕ್ ಅಯ್ಯೋ ಬಚಾವ್ ಆಗೋಯ್ತ್ರಿ, ಅರ್ಜುನ್ ಹೊಟ್ಟೋಯ್ತ್ರಿ, ಅದು ವಾ ಬದುಕ್ರಿ ಅದು. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್. ಥಿಂಕ್ ಒನ್ ಹ್ಯಾಸ್ ಟು ವಿಟ್ನೆಸ್ ದಿಸ್ ಗ್ರೇಟ್ ಮೈಗ್ರೇಷನ್ ದಟ್ ಹ್ಯಾಪನ್ಸ್ ಇನ್ ಆಫ್ರಿಕಾ, ಈಸ್ಟ್ ಆಫ್ರಿಕಾ ಎಸ್ಪೆಷಲಿ. ಇಲ್ಲ, ಐ ಥಿಂಕ್ ಅದು ದ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅನ್ನೋದು ಸೋ ಕ್ಲಿಯರ್ ಅಲ್ಲ. ಲೈಕ್ ಐ ಮೀನ್ ಪಾಪ ಜೀಬ್ರಾಸ್, ಲೈಕ್ ಅಲ್ಲಿ ಮೊಸ್ಲೆ, ಈ ಕಡೆ ಲಯನ್, ಅಂಡ್ ದೆನ್ ದೇ ಸ್ಟಿಲ್ ಮೈಗ್ರೇಟ್ ಅಂಡ್ ದೇರ್ ಕಿಡ್ಸ್ ಆರ್ ಲೆಫ್ಟ್ ಬಿಹೈಂಡ್. ಇಟ್ಸ್ such a nature play ಅಲ್ಲ. ಲೈಕ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ there is so much behind that. While we are talking, Arjun, ಸುಮಾರು ಕಮೆಂಟ್ಸ್ ಬರ್ತಾ ಇದೆ. I would wish to read that. Oh, please, yeah. ಸೊ ಪ್ರದ್ಯುಮ್ನ ಎಸ್ ಪಟ್ವರ್ಧನ್ ಹೇಳ್ತಾರೆ, ಸೂಪರ್ ಗುರು, ಪ್ರೌಡ್ ಆಫ್ ಯು. ಆಮೇಲೆ ನಾಗೇಂದ್ರ ಪಟ್ವರ್ಧನ್ ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಹೌ ಡು ಯು ಬಿಲ್ಡ್ ದ ಲವ್ ಫಾರ್ ನೇಚರ್ ಅಂಡ್ ಇನ್ಸ್ಪೈರ್ ಟುಡೇಸ್ ಕಿಡ್ಸ್ ಅಬೌಟ್ ಪ್ರೊಟೆಕ್ಟಿಂಗ್ ವೈಲ್ಡ್ ಲೈಫ್? ಇಟ್ಸ್ ಅ ಗ್ರೇಟ್ ಕ್ವಶನ್. ಇವಾಗ ವೈಲ್ ದ ವರ್ಕ್ ಯು ಆರ್ ಡೂಯಿಂಗ್, ನೀವ್ ಏನ್ ಮಾಡ್ತಾ ಇದೀರಾ, ಹೌ ಇಸ್ ಇಟ್ ಅಫೆಕ್ಟಿಂಗ್ ರೆಸ್ಟ್ ಆಫ್ ದ ಪೀಪಲ್? ಅಂದ್ರೆ kids is one section, but I think there are also budding photographers or ಅಥವಾ budding naturalists. Like how do you educate them, inspire them? ಏನ್ ಮಾಡ್ತಾ ಇದೀರಾ ಆ ಒಂದು ಇದ್ರಲ್ಲಿ, ಅರ್ಜುನ್? Yeah. So I think thanks Nagendra avare. It's a wonderful question. So what I'm doing is majorly I work with these families with kids. So ನನ್ನ whole intention as a naturalist is to connect these families with nature and be a bridge, a strong bridge between these two people. One is families with kids and there is other side is the nature. So ನೀವು ಒಂದು ಸರಿ ಇದು ಒಂದು ಕನೆಕ್ಷನ್ ನ ಮಾಡಿ ಬಿಟ್ಬಿಟ್ರೆ, ಐ ಥಿಂಕ್ ನಾಳೆ ಏನೇ ನಡಿಬೇಕು ಅಂದ್ರು ನಮ್ಮ ದೇಶದಲ್ಲಾಗ್ಬೋದು ಅಥವಾ ವರ್ಲ್ಡ್ ಅಲ್ಲಿ ಆಗ್ಬೋದು, ಇಟ್ಸ್ ದ ಕಿಡ್ಸ್. ಸೊ ನನ್ನ ಹೋಲ್ ಇಂಟೆನ್ಷನ್ ಏನು ಅಂದ್ರೆ, ಅವ್ರ ಕಿಡ್ಸ್ ಸಿಕ್ಕಾಪಟ್ಟೆ ಇನ್ಕ್ವಿಸಿಟಿವ್ ಇರ್ತಾರೆ, ಕುತೂಹಲ ಅವ್ರಿಗಿರಷ್ಟು. ಅಂಡ್ ದಿಲೀಪ್, ನನ್ನ ಕರಿಯರ್ ಅಲ್ಲಿ ನನಗೆ ಮಕ್ಕಳು ಕೇಳಿದಂತ ಪ್ರಶ್ನೆಗಳು, ಕ್ವೆಶನ್ಸ್ ದಟ್ ಐ ಹ್ಯಾವ್ ರಿಸೀವ್ಡ್ ಫ್ರಮ್ ದೀಸ್ ಯಂಗ್ ಪೀಪಲ್, ನನ್ಗೆ ದೊಡ್ಡವ್ರು ಸಹ ಕೇಳಲಿಲ್ಲ. ಐವ್ ಹ್ಯಾಡ್ ಕ್ವೆಶನ್ಸ್ ಲೈಕ್, ವೈ ಡೂ ಸ್ಪಾಟೆಡ್ ಡಿಯರ್ ಹ್ಯಾವ್ ಸ್ಪಾಟ್ಸ್ and sambars don't have spots? Yeah. And why does an elephant has a long trunk, but what happened to its upper lip? ಇದು ಗಂಡ ಆನೆಗೆ ಯಾಕೆ ದಂತ ಇರುತ್ತೆ? ವೈ ಡು ಓನ್ಲಿ ದ ಮೇಲ್ ಎಲಿಫೆಂಟ್ಸ್ ಹ್ಯಾವ್ ಟಾಸ್ಕ್ಸ್ ಅಂಡ್ ದ ಫೀಮೇಲ್ಸ್ ಡೋಂಟ್ ಪೊಸೆಸ್ ಟಾಸ್ಕ್ಸ್? ಸೊ ನನಗೆ ಈ ಪ್ರಶ್ನೆಗಳು ಬಂದಿರೋದೆಲ್ಲ ಮಕ್ಕಳಿಂದಾನೆ. ಸೊ ದೇರ್ ಇಸ್ ಆಲ್ರೆಡಿ ಅ ಲಾಟ್ ಆಫ್ ಇನ್ಕ್ವಿಸಿಟಿವ್ನೆಸ್. ನಾನು ಆಗ್ಲೇ ಹೇಳ್ದಂಗೆ, ದ ವಾಟ್ ಐ ಲವ್ ಟು ಡೂ ಇಸ್ ಬಿಲ್ಡ್ ದಿಸ್ ಕನೆಕ್ಷನ್, ಒಂದು ಬಾಂಡ್. ಅಂಡ್ ಸ್ವಲ್ಪ ಇನ್ನೊಂದು ಚೂರ್ ಅವ್ರಿಗೆ, when I start joining the dots, bring in connection, they'll fall in love.
ಅಂಡ್ ಈ ಕಾಲದಲ್ಲಿ ಬಹಳ ಸಪೋರ್ಟಿವ್ ಪೇರೆಂಟ್ಸ್ ಇರೋದ್ರಿಂದ ಅಂಡ್ ದೇರ್ ಹಾಲಿಡೇಸ್ ಆರ್ ಪ್ರೈಮರ್ಲಿ ಬೀಯಿಂಗ್ ಟು ವೈಲ್ಡ್ ಲೈಫ್ ಡೆಸ್ಟಿನೇಷನ್ಸ್. ಆತರ ವೈಲ್ಡ್ ಲೈಫ್ ಹಾಲಿಡೇಗೆ ಅಂತ ಬಂದ ತಕ್ಷಣ ಐ ಜಸ್ಟ್ ಡೋಂಟ್ ಫೋಕಸ್ ಆನ್ ಲಾರ್ಜರ್ ಮ್ಯಾಮಲ್ಸ್, ಬಟ್ ಅವ್ರನ್ನ ಕೂರಿಸ್ಕೊಂಡು ಒಂದು ನೇಚರ್ ಜರ್ನಲಿಂಗ್ ಮಾಡಿಸೋದಾಗ್ಲಿ, ಅಥವಾ ನೀವು ಹೇಗ್ ನೋಡ್ಬೇಕು ಒಂದು ವಸ್ತುನ, ಒಂದು ಜೀವನ ಹೇಗ್ ನೋಡ್ಬೇಕು ಅನ್ನೋದೊಂದು ಹೇಳ್ಕೊಟ್ರೆ ದಿಲ್ ಆಲ್ ಡೂ ಇಟ್. ನಾವ್ ಜಾಸ್ತಿ ಮಾಡೋದೇ ಬೇಡ, ನೀವೊಂದ್ ಸಣ್ಣ ಕನೆಕ್ಷನ್ ಮಾಡ್ಬಿಟ್ರೆ ನೀವು ಅಷ್ಟು ಸಾಕು. ವಾವ್. ಅಂಡ್ ದೆನ್ ಅಫ್ ಕೋರ್ಸ್ ಮೈ ಅನಿಮಲ್ಸ್ ಆರ್ ವೆರಿ ಕೈಂಡ್. ಮಕ್ಳು ಬಂದ ತಕ್ಷಣ ಎಲ್ಲಿಲ್ದಿದ್ದ ಹುಲಿಗಳೆಲ್ಲ ನಿಮಗೆ ರೋಡಲ್ಲಿ ಬಂದ್ಬಿಡುತ್ತೆ, ಎಲ್ಲಿಲ್ದ ಆನೆಗಳೆಲ್ಲ ನಿಮಗೆ ಟ್ರಂಕ್ ಓಪನ್ ಮಾಡಿ ಏನೇನೋ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೇನಾಗುತ್ತೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಂಡ್ ಇಟ್ ಮೋಟಿವೇಟ್ಸ್ ದೆಮ್ ಟು ಕಮ್ ಬ್ಯಾಕ್ ಅಗೇನ್ ಅಲ್ಲ. ಸೊ ನಾಗೇಂದ್ರ ಅವ್ರ ಪ್ರಶ್ನೆಗೆ ಐ ಥಿಂಕ್ ಇನ್ಕ್ವಿಸಿಟಿವ್ನೆಸ್ ಅಂಡ್ ಬಿಲ್ಡ್ ಅ ಸ್ಮಾಲ್ ಕನೆಕ್ಟ್, ಒಂದು ಸಣ್ಣ ಕಿಡಿ ನೀವು ಆರಿಸಿದ್ರೆ ಸಾಕಲ್ಲಿ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. I mean, totally agree. I mean, not I'm an example, but ಆದ್ರೆ ಚಿಕ್ಕವನಾಗಿದ್ದಾಗ I'd gone to a nature camp in Nagarhole. So much of bird watching, like ಇವತ್ಗೂನು ಅದ್ ಎಲ್ಲೋ ಒಂದ್ ಕಡೆ, especially if I go near forest or birds ನೋಡ್ತಾ ಇದ್ರೆ, I just stand and I start watching it. It's not that ಆ ಒಂದ್ ಹ್ಯಾಬಿಟ್ ಬೆಳೆಸತ್ತೆ ನಿಮ್ಗೆ, ಲೈಕ್ ಕ್ಯೂರಿಯಾಸಿಟಿ ಅನ್ನೋ ಒಂದ್ ಏನಂತ ವರ್ಡ್ ಯೂಸ್ ಮಾಡಿದ್ರಿ, ಆ ಇನ್ಕ್ವಿಸಿಟಿವ್ನೆಸ್ ಅಂತ ಏನ್ ಹೇಳಿದ್ರಿ, I think it carries with you throughout your life, and that's great. Because ಆ ಒಂದು ಕ್ಯೂರಿಯಾಸಿಟಿ ಇದ್ರೆ ಮೇ ಬಿ ಯು ಕ್ಯಾನ್ ಅಪ್ಲೈ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಯುವರ್ ಲೈಫ್ ಆಗಿರ್ಬೋದು, ಅಥವಾ ನೇಚರ್ ಅಲ್ಲೇ ಯು ಆರ್ ಮೋರ್ ಕ್ಯೂರಿಯಸ್, ಯು ವಾಂಟ್ ಟು ಲರ್ನ್ ಅಬೌಟ್ ಇಟ್, ಅಂಡ್ ದಟ್ ಕ್ಯಾನ್ ಟೇಕ್ ಯು ಟು ಅ ಡಿಫ್ರೆಂಟ್ ಪಾತ್ ಆಲ್ ಟುಗೆದರ್. ಸೊ ಗ್ರೇಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅರ್ಜುನ್ ನೀವು. ಥ್ಯಾಂಕ್ ಯು. ಬಟ್ ಟು ಆಡ್ ಟು ಅ ಪಾಯಿಂಟ್, ನನಗೆ ಇನ್ನೊಂದು ಏನಾಗೋಗುತ್ತೆ ಅಂದ್ರೆ, ನಮ್ ದೇಶ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಸ್ಟೋರೀಸ್. ನಮ್ಮಲ್ಲಿ ಕತೆಗಳೇ, ನಿಮಗೆ ನಿಮ್ಮ ತಾತ ಅಜ್ಜಿ ಹೇಳ್ದಂತ ಕತೆಗಳು ನಿಮ್ಗೆ ಇವತ್ತಿಗೂ ನೆನಪಿರುತ್ತೆ, ನೀವು ಸ್ಕೂಲಲ್ಲಿ ನಿಮ್ ಟೀಚರ್ಸ್ ಹೇಳ್ದಂತ ಕತೆಗಳು ಇವತ್ತಿಗೂ ನೆನಪಿರುತ್ತೆ. ಸೊ ಅನದರ್ ಅಪ್ರೋಚ್ ದಟ್ ಐ ಜನರಲಿ ಫಾಲೋ ಇಸ್, when I'm trying to build a connection, I don't get into too scientific things, because ಮಕ್ಕಳಿಗೆ ಅವ್ರಿಗೆ ಏನ್ ಬೇಕು, you need to cater to them depending on their age. So I tend to build a connection through my stories with wildlife ಅಲ್ವಾ. ಈಗ ನಾನೊಂದು ಪಕ್ಷಿದು ಉಲ್ಲೇಖ ಮಾಡ್ತೀನಿ, ಅಥವಾ ಒಂದು ಮರದ ಬಗ್ಗೆ ನಾನು ಯಾರಿಗಾದ್ರೂ ಒಬ್ರಿಗೆ ಐ ಹ್ಯಾವ್ ಟು ಬಿಲ್ಡ್ ಅ ಕನೆಕ್ಷನ್ ಟು ಯು ಅಂಡ್ ಅ ಟ್ರೀ ಅಂದ್ರೆ, ಸೊ ನಾನು ಬಹಳ ಕೇರ್ಫುಲ್ ಆಗಿ ಆ ಮರಕ್ಕಿರುವಂತ ಒಂದು ಕಥೆನ, ಆ ಕತೆ ನಿಮ್ಮೊಟ್ಟಿಗೆ ನಾನೊಂದು ಜಾಯಿನ್ ಮಾಡಿ ಆ ಕನೆಕ್ಷನ್ ತಂದಾಗ ಏನಾಗುತ್ತೆ ಗೊತ್ತಾ, ದ ನೆಕ್ಸ್ಟ್ ಟೈಮ್ ವೇರ್ ಎವರ್ ಯು ಗೋ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಫಾರ್ ಟ್ರೀಸ್. ಹೌದು ಅಲ್ವಾ. ಸೊ ಇಟ್ಸ್ ದ ಸ್ಟೋರೀಸ್. ಐ ಫೀಲ್ ನಮ್ ದೇಶದಲ್ಲಿ ಎಷ್ಟು ಸ್ಟೋರೀಸ್ ಇದೆ ಅಂದ್ರೆ, ನಾನು ನಿಜ ಹೇಳ್ತೀನಿ, ಗೋ ಟು ಎನಿ ವಿಲೇಜ್, everybody has a story. ಅವರು ನೋಡೋದು ಅಂದ್ರೆ, I'm only talking about forest, trees, plants and animals. Go back to ancient Vedic ages. ಅವ್ರು ಇದ್ದಿದ್ದೇ ಕಾಡಲ್ಲಿ, ಕಾಡು ಮಧ್ಯ ಅಲ್ವಾ. ಸೊ ಐ ಕೀಪ್ ಟೆಲಿಂಗ್ ಇಟ್, ದೇರ್ ಆರ್ ನಮ್ ಋಗ್ವೇದ ಓದಿ, ಯಜುರ್ವೇದ ಓದಿ, ಅಥರ್ವಣ ವೇದ ಓದಿ, ದೇರ್ ಇಸ್ ಅ ಮಹಾಭಾರತ, ದೇರ್ ಇಸ್ ಅ ರಾಮಾಯಣ, ದೇರ್ ಆರ್ ಪೋಯೆಟ್ಸ್. ಹೌದು. ನಿಮ್ಗೆ ಎಷ್ಟು ಜನ ಪೋಯೆಟ್ಸ್ ಇಂದ ಹಿಡಿದು ಎವ್ರಿಬಡಿ, ಎಲ್ಲಾರು ನಿಮ್ಗೆ ಪ್ರಕೃತಿನ, ಒಂದು ಪಕ್ಷಿನ, ಒಂದು ಮರನ ಉಲ್ಲೇಖ ಮಾಡಿದ್ದಾರೆ. ಹೌದು. ಐ ಥಿಂಕ್ ಎವ್ರಿಬಡಿ ಲಿವ್ ಲೈಕ್ ಒನ್ ವರ್ಲ್ಡ್. ಅಂದ್ರೆ ಹೊರಗಡೆ ಒಂದು, ಒಳಗಡೆ ಒಂದು, ನಾವ್ ಸಪರೇಟ್, ಔಟ್ ಸಪರೇಟ್, ವಿ ವರ್ ಆಲ್ ವೆರಿ ಇನ್ಕ್ಲೂಸಿವ್ ಅನ್ಸತ್ತೆ. ದಟ್ಸ್ ವೈ ವಿ ವರ್ ಏಬಲ್ ಟು ಸ್ಟಡಿ ಎಸ್ಪೆಷಲಿ ಆನಿಮಲ್ಸ್ ಟುಗೆದರ್. ಲೈಕ್ ನೀವ್ ಹೇಳಿದ್ರಿ ಋಗ್ವೇದ ಅಂತ ಹೇಳಿದ್ರಿ, ಆಮೇಲೆ ಮಹಾಭಾರತ ಅಂತ ಹೇಳಿದ್ವಿ. ನನ್ನ ಮಕ್ಕಳು ಅಂತ ಹೇಳ್ತಾರೆ, ಎಷ್ಟೊಂದು ಸ್ಟೋರೀಸ್ ಅಲ್ಲಿ ಬರತ್ತೆ, ಲೈಕ್ ನನ್ನ ಮಗು ಒಂದ್ ಪಕ್ಷಿ ಅಂತಾರೆ, ಲೈಕ್ ದೇ ಲಿಟ್ರಲಿ ಟ್ರೀಟೆಡ್ ಆಸ್ ದೇರ್ ಕಿಡ್ಸ್. ಅಷ್ಟು ನೋಡ್ಕೋತಾ ಇದ್ರು ಒಂದು ನೇಚರ್ ಅಲ್ಲಿ ಇರೋ ಪ್ರಾಣಿನ ಅಂತ. 100%. ನಾನು ಥಿಂಕ್ ಐ ವಾಸ್ ರೀಸೆಂಟ್ಲಿ, ಯಾರೋ ಒಬ್ರು, ಬಿಕಾಸ್ ನಾನು ಅಥರ್ವಣ ವೇದ ಎಲ್ಲ ನಾನು ಯಾವತ್ತೂ ಓದಿಲ್ಲ, ಬಟ್ ಇದೇ ತರ ಒಬ್ರು ಬಹಳ ಸಾಧಕರ ಜೊತೆ ಕೂತ್ಕೊಂಡು ನಾನು ಮಾತಾಡಿದೆ, ಈ ಪ್ರಶ್ನೆ ಕೇಳಿದೆ ನಾನು. ಅಂದ್ರೆ, ಸರ್ ಹೇಗೆ ನಿಮ್ಗೆ ಏನಾದ್ರು ಉಲ್ಲೇಖ ಮಾಡಿದ್ ನಿಮ್ಗೆ ಏನಾದ್ರು ಗೊತ್ತಾ, ಯಾವ್ದನ್ನ ಶ್ಲೋಕ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಅಲ್ಲಿ ಒಂದು ಅದ್ರಲ್ಲಿ ಒಂದ್ರಲ್ಲಿ ನಮ್ಮ ವೆರಿ ಏನ್ಷಂಟ್ ಸೂರ್ಯದ ಒಂದು ಮಂತ್ರ ಇದೆ. ನಾವೆಲ್ಲ ಓದಿರ್ತೀವಿ, ನಾವೆಲ್ಲ ಕಲ್ತಿರ್ತೀವಿ, ಅದನ್ನ ಬೆಳಿತಾ ಗ್ರೋಯಿಂಗ್ ಅಪ್. ಸೂರ್ಯನ್ ನಮ್ಗೆ ಇದಪ್ಪ, ಅದು ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ವಿತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತ ಸೂರ್ಯ ಮಂತ್ರ. So the whole hymn or the shloka starts with
ಜಪಾ ಕುಸುಮ ಸಂಕಾಶಂ. ಜಪಾ ಕುಸುಮ ಅಂದ್ರೆ ನಮ್ಮ ದಾಸವಾಳದ ಹೂವ. ಸೊ ಹಿಯರ್ ನೋಡಿ, ನಿಮ್ಗೆ ಒಂದು ದಾಸವಾಳದ ಹೂವನ ಇಟ್ಕೊಂಡು ಅದನ್ನ ಸೂರ್ಯನ ಕನೆಕ್ಟ್ ಮಾಡಿ, ಹೌದು. ಅಂದ್ರೆ ಆ ದಾಸವಾಳದ ಹೂವದ್ದು ಏನ್ ಪೆಟಲ್ಸ್ ಹಿಂಗೆ ಅರಳಿರುತ್ತೆ, ನಿನ್ನ ಕಿರಣಗಳು ಅಷ್ಟೇ ಆ ಹೂವು ತರ ಇದೆ ಅನ್ನೋದಕ್ಕೆ. ಸೊ ದೇರ್ ಇಸ್ ಅ ಫ್ಲವರ್. ನಿಮ್ಗೆ ಸೂರ್ಯನ ಕಾಂಪ್ಲಿಮೆಂಟ್ ಮಾಡಕ್ ಒಂದು ಫ್ಲವರ್ ಬರ್ಬೇಕು ಅಲ್ವಾ? So much close ಮೂಲತೋ to ಬ್ರಹ್ಮರೂಪ. uh, ನೋಡಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗರ್ತಕ್ಷಕ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ವೃಕ್ಷರಾಜ ಅಂದ್ರೆ ಒಂದು ಅರಳಿ ಮರದಲ್ಲಿ, ಇವತ್ತು ನಾವೆಲ್ಲ ಅದನ್ನ ಇಂಗ್ಲಿಷ್ ಅವರು ದೇ ಕಾಲ್ ಇಟ್ ರಿಲಿಜಿಯೋಸ, ಬಟ್ ವಿ ಹ್ಯಾಡ್ ಶ್ಲೋಕಾಸ್ ಆನ್ ಇಟ್. ಸೊ ನಾನಂದ್ರೆ ಈ ತರ ಎಷ್ಟೇ ಹೋಗಿ ನೀವು ಒಂದು ಸಣ್ಣ ಒಂದು ಪಕ್ಷಿ ಆಗ್ಬೋದು, ಆ ಪಕ್ಷಿಗೆ ಒಂದು ಹೆಸರಾಗ್ಬೋದು, ಆ ಪಕ್ಷಿ ಅದು ಮಾಡುವಂತ ಸೌಂಡ್ ಮೇಲೆ ಹಳ್ಳಿಲಿ ಅದಕ್ಕೆ ಹೌದು. ಹೆಸರಿಟ್ಟಿರ್ತಾರೆ. ಓ See, today we have fancy scientific names and ಹೌದು English ಹೌದು. names to it. ಬಟ್ ನೀವಲ್ಲೋ ಆ ಪಕ್ಷಿ ಹೆಸರೇನು ಅಂತ ಕೇಳಿದಾಗ ಅವರು ಅದರಲ್ಲಿ ಅದು ಮಾಡುವಂತ ಸೌಂಡ್ ಇರ್ಬೋದು, ಅಥವಾ ಅದು ಮಾಡುವಂತ ವ್ಯವಹಾರಗಳಿರ್ಬೋದು, ಅದ್ರ ಮೇಲೆ ಅದಕ್ಕೆ ಒಂದು ಹೆಸರಿಟ್ಟಿರ್ತಾರೆ ಅವರು. So ಸೊ ಐ so ಥಿಂಕ್ so profounding actually, and I'm glad that we are all from this country wherein we value the nature, animals, everything so close to our heart, and I'm so glad like you are informing us. ನಮ್ಗೆ ನೀವು ಇಷ್ಟು ತಿಳಿಸ್ಕೊಡ್ತಾ ಇದ್ದೀರಾ, and somewhere it's a realization. You need to understand, you need to be thankful, and thank you for telling us so many things about it. ಇನ್ನೂ ಕಮೆಂಟ್ಸ್ ಬರ್ತಾನೆ ಇದೆ, ಸೊ ಲೆಟ್ ಮಿ ಗೋ ಆನ್ ಅದ್ರ ಬಗ್ಗೆ. ಸತ್ಯನಾರಾಯಣ ಪಿ ಕೆ ಅವ್ರು ಹೇಳ್ತಾರೆ ವಿಶಿಂಗ್ ಯು ಆಲ್ ಸಕ್ಸಸ್. ಶ್ರುತಿ ಶರ್ಮಾ ಅವ್ರು ಹೇಳ್ತಾರೆ ಸಚ್ ಅ ಪ್ರೌಡ್ ಮೊಮೆಂಟ್ ಟು ವಾಚ್ ಯು ಲೈವ್, ಸೂಪರ್ ಅಂತ ಇದಾರೆ ಅವರು. ಆಮೇಲೆ ಶ್ರೀನಿವಾಸ ಚೇತನ್ ಅವ್ರು ಹೇಳ್ತಾರೆ ಇನ್ ಅಡಿಷನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ, ವಾಟ್ ಅದರ್ ಕನ್ಸರ್ವೇಟಿವ್ ಆಕ್ಟಿವಿಟೀಸ್ ಆರ್ ಯು ಇನ್ವಾಲ್ವ್ಡ್ in at India and Africa? So ಅವ್ರು ಹೇಳ್ತಾರೆ I spent some days visiting Kenya and Tanzania in 2014, especially observing African elephant behavior at Teringere National Park for hours. It was so heartwarming. So ಅದೊಂದು ಮಾತಾಡೋಣ ಅರ್ಜುನ್. I'll come back to that question in detail ಹೋಗೋಣ ಅದು. So let me read through other comments as well. ಪ್ರಮುಖ SPN ಅವ್ರು ಹೇಳ್ತಾರೆ ಹೇ ಅರ್ಜುನ್, ಕಂಗ್ರಾಚುಲೇಷನ್ಸ್ ಬ್ರೋ, ಯು ಅಂಡ್ ಗಣೇಶ ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಂಡ್ ಇನ್ಸ್ಟ್ರುಮೆಂಟಲ್ ಇನ್ ಮೇಕಿಂಗ್ ಅಸ್ ಪ್ಯಾಷನೇಟ್ ಅಬೌಟ್ ವೈಲ್ಡ್ ಲೈಫ್. ಚಿಯರ್ಸ್ ಟು ಅವರ್ ನ್ಯಾಚುರಲಿಸ್ಟ್ ಡಿಯೋಸ್ ಅಂತ ಇದಾರೆ ಅವರು. ಚಂದ್ರಶೇಖರ್ ಅವ್ರು ಹೇಳ್ತಾರೆ ಸಚ್ ಅ ಪ್ರೌಡ್ ಮೂಮೆಂಟ್ ಮೈ ಗುರು ಆನ್ ಲೈವ್ ಅಂತ ಇದಾರೆ. ಸೊ ಐ ಥಿಂಕ್ ಕನ್ಸಿಡರ್ಸ್ ಯು ಆಸ್ ಯುವರ್ ಗುರು. ಸೊ ವೆರಿ ನೈಸ್. ಆಮೇಲೆ ಚೈತ್ರ ಎಸ್ ನಾರಾಯಣ ಅವ್ರು ಹೇಳ್ತಾರೆ ಸೂಪರ್ಬ್ ಅಂತ ಹೇಳ್ತಾ ಇದಾರೆ ಅವರು. ಅಂಡ್ ಎನ್ ಟಿನಿ ಅವ್ರು ಹೇಳ್ತಾರೆ ಸೋ ಪ್ರೌಡ್ ಆಫ್ ಯು ಮಿಸ್ಟರ್ ಅರ್ಜುನ್, ವಿ ನೋ ಯು ಫ್ರಮ್ ಯುವರ್ ಚೈಲ್ಡ್ಹುಡ್ ಡೇ, ಲವ್ ಫಾರ್ ಯುವರ್ ನೇಚರ್ ಅಂಡ್ ಅನಿಮಲ್ಸ್. ಐ ಥಿಂಕ್ ಸೊ ಇನ್ನು ಬರ್ತಾ ಇದೆ, ಐ ಲೆಟ್ ಯು ನೋ ಲೇಟರ್. ಸೊ ಅರ್ಜುನ್, ಬಿಫೋರ್ ಗೋಯಿಂಗ್ ಬ್ಯಾಕ್ ಟು ದಟ್ ಕ್ವಶನ್, ವೈ ಡೋಂಟ್ ವಿ ಟೇಕ್ ಅ ಬ್ರೇಕ್? ಒಂದ್ ಸಣ್ಣ ಬ್ರೇಕ್ ತಗೊಳ್ಳೋಣ. ಇಟ್ಸ್ ಜಸ್ಟ್ ಅ 30 ಸೆಕೆಂಡ್ ಬ್ರೇಕ್. ಸೊ ವೀಕ್ಷಕರೇ ಎಲ್ಲೂ ಹೋಗ್ಬಿಡಿ, ಒಂದು ಸಣ್ಣ ಬ್ರೇಕ್ ನ ತಗೊಂಡ್ ಬರ್ತೀವಿ. ಅಂಡ್ ಇನ್ನೂ ಹಲವಾರು ಪ್ರಶ್ನೆ ಇದೆ ಅರ್ಜುನ್ ಅವ್ರನ್ನ ಕೇಳೋದಕ್ಕೆ. ನಾವ್ ಇನ್ನೂ ಅವರ ಒಂದು ಅನಿಮಲ್ ಎನ್ಕೌಂಟರ್ಸ್ ಬಗ್ಗೆ ಕೂಡ ಮಾತಾಡಿಲ್ಲ. ಸೊ ದೇರ್ ಇಸ್ ಸೋ ಮಚ್ ಇನ್ಫಾರ್ಮೇಶನ್ ದಟ್ ವಿ ಆರ್ ಗೆಟಿಂಗ್ ಔಟ್ ಆಫ್ ಅರ್ಜುನ್. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಅಂಡ್ ವಿಲ್ ಕಮ್ ಬ್ಯಾಕ್. ಬರ್ತೀವಿ ಬೇಗ. Tax, the leading tax consultant in the Bay Area. Prasanna Kumar ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಬೇ ಏರಿಯಾದ ಪ್ರೊಫೆಷನಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ರಿಪರೇಷನ್, ಅಕೌಂಟಿಂಗ್, ಪ್ಲಾನಿಂಗ್, ಬುಕ್ ಕೀಪಿಂಗ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ ಅಥವಾ ಸ್ಮಾಲ್ ಬಿಸ್ನೆಸ್. ಯಾವುದೇ ಥರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಪ್ರಶ್ನೆಗೆ ಯು ಕ್ಯಾನ್ ರೀಚ್ ಪ್ರಸನ್ನ ಕುಮಾರ್ at 408-222-0259. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಅಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 510-996-8404. ಇನ್ನೊಮ್ಮೆ 510-996-8404.
ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹೀ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಿ ಇಟ್ ಯೋರ್ ಫಸ್ಟ್ ಹೋಮ್ or your second or many more. For reach out Girish at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್ ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 209-380-9858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಆಗಿ ನಡೆಯೋದಕ್ಕೆ ನಮ್ಮ ಸ್ಪಾನ್ಸರ್ಗಳೇ ಕಾರಣ. ಸೊ ನೀವು ಅವ್ರ ಹತ್ರ ಹೋದಾಗ ಬೆಂಗಳೂರು ವಾಯ್ಸ್ ನೋಡಿ ಬಂದಿದೀವಿ ಅಂತ ಹೇಳೋದ್ ಮಾತ್ರ ಮರಿಬೇಡಿ. ಅಂಡ್ ಬಿಫೋರ್ ಅರ್ಜುನ್ ಅವ್ರ ಜೊತೆಗೆ ಮಾತಾಡಕ್ಕಿಂತ ಮುಂಚೆ 2 ಅನೌನ್ಸ್ಮೆಂಟ್ಸ್ ಇದೆ. ಸೊ ಮೊದಲನೇದು, SP ಚರಣ್ ಅವರ ಒಂದು ಕಾನ್ಸರ್ಟ್ ಚಾಬೋಟ್ ಕಾಲೇಜಲ್ಲಿ ನಡೀತಾ ಇದೆ. ಇದು ನಡೆಸ್ತಾ ಇರೋದು ಲಿವರ್ಮೋರ್ ಟೆಂಪಲ್ ಅವರು. ಅಂಡ್ ಹಿ ವಿಲ್ ಬಿ ಅಕಂಪನಿಡ್ ಬೈ SP ಶೈಲಜಾ. ಅಂಡ್ ಇದು ನಡೀತಾ ಇರೋದು 28 ಅಕ್ಟೋಬರ್. ಸೊ ನಿಮ್ಗೆ ಟಿಕೆಟ್ಸ್ ಸುಲೇಖಾನಲ್ಲಿ ಸಿಗತ್ತೆ, ಹೋಗಿ ಪರ್ಚೇಸ್ ಮಾಡಿ. ಬಹಳ ಒಳ್ಳೆ ಕಾನ್ಸರ್ಟ್, ಮಿಸ್ ಮಾಡಬೇಡಿ. ಅಂಡ್ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ಮುಂದಿನ ವಾರ ಮುಂದಿನ ಅತಿಥಿಯಾಗಿ ಬರ್ತಾ ಇರೋರು ನಮ್ಮ ಅನಂತರಾಜ್ ಮಿಸ್ತ್ರಿ ಅವರು. ಸೊ ಅವರ ಒಂದು ಶೋನು ಟ್ಯೂನ್ ಮಾಡೋದನ್ನ ಮರಿಬೇಡಿ. ಸೊ ಅರ್ಜುನ್, ಬ್ಯಾಕ್ ಟು ಅವರ್ ಕಾನ್ವರ್ಸೇಷನ್. ಬಿಫೋರ್ ವಿ ಆಸ್ಕ್ ಎನಿಥಿಂಗ್, ವೈ ಡೋಂಟ್ ವಿ ಗೋ, ನಿಮ್ಮ ಒಂದು ವಿಡಿಯೋ ಇದೆ ನನ್ನ ಹತ್ರ, ಆ ಲೆಪರ್ಡ್ ಒಂದು ವಿಡಿಯೋ ಇದೆ. ಸೊ ವೀಕ್ಷಕರೇ, ಒಂದು ಸಣ್ಣ ವಿಡಿಯೋ, ಲೆಪರ್ಡ್ ಎನ್ಕೌಂಟರ್, ಅದನ್ನ ನೋಡ್ಕೊಂಡು ಬರೋಣ. ಇತ್ತು, ಇನ್ನೊಂದು ಸ್ಪಾಟೆಡ್ ಇತ್ತು. ಅಂಡ್ ಇದು ಫಸ್ಟ್ ಎಲ್ಲಿ ತೆಗ್ದಿರೋದು, ಅಂಡ್ ಹೆಂಗೆ, ಲೈಕ್ ಇದು ರೋಡ್ ಕ್ರಾಸ್ ಆಗ್ಬೇಕಾದ್ರೆ ಬಂದಿದ್ದ ಇದು? ಅಂಡ್ ವೈ ವರ್ ದೇ ಟೂ ಟುಗೆದರ್? ಎನಿ ರೀಸನ್, ಅಥವಾ ಫ್ರೆಂಡ್ಸ್ ಅವ್ರ ಅಷ್ಟೇನಾ? This happened in one of the finest tiger reserves in the country, Tadoba anta heli. Tadoba Andari Tiger Reserve, which is 90 minutes from Nagpur. So ಹೀಗೆ ಕಾಡ್ನಲ್ಲಿ ನನ್ನ ಒಟ್ಟಿಗೆ ನನ್ನ ನ್ಯಾಚುರಲಿಸ್ಟ್ ಗಳು, ನಾನು ಎಲ್ಲ ಒಂದು ವಿ ವರ್ ಆನ್ ಅ ಟ್ರೈನಿಂಗ್ ಅವತ್ತು. ಸೊ ಟ್ರೈನಿಂಗ್ ಗೋಸ್ಕರ ವಿ ಡೂ ಅ ಫೀಲ್ಡ್ ವಿಸಿಟ್ಸ್. ಸೊ ಫೀಲ್ಡ್ ವಿಸಿಟ್ಸ್ ಹೋದಾಗ ನಾವು ಒಂದು ರೋಡ್ ಮೇಲೆ ಬರ್ತಾ ಇದ್ವಿ. ಸೊ ಸಡನ್ ಆಗಿ ಮಂಕೀಸ್ ಇದೆಯಲ್ಲ, ನಮ್ಮಲ್ಲಿ ಕಪ್ಪು ಮುಖದ ಕೋತಿ ಅಂತ ಏನ್ ಕರಿತೀವಿ, ದಟ್ ವಿ ಕಾಲ್ ದಮ್ ಆಸ್ ಲಂಗೂರ್ಸ್ ಅಂತ. ಉದ್ದ ಬಾಲ ಹನುಮಾನ್ ಲಂಗೂರ್ ಅಂತ ಸಹ ಕರೀತಾರೆ. ಸೊ ದೇ ಸ್ಟಾರ್ಟೆಡ್ ಮೇಕಿಂಗ್ ಅ ವೆರಿ ಡಿಸ್ಟ್ರೆಸ್ ಕಾಲ್. ಸೊ ಒಂದು ಕೋತಿ ಡಿಸ್ಟ್ರೆಸ್ ಕಾಲ್ ಮಾಡ್ತಾ ಇದೆ ಅಂದ್ರೆ, ವೈಲ್ಡ್ ಲೈಫ್ ಅಲ್ಲಿ ಇರೋರು ಯಾರೇ ಆಗ್ಲಿ ಫಸ್ಟ್ ನ ಹೇಳೋದು, ಇದು ಒಂದು ಚಿರತೆ ಇರ್ಬೋದೇನೋ ಅಂತ. ಬಿಕಾಸ್ ಒಂದು ಕೋತಿಗೆ ಬಿಗ್ಗೆಸ್ಟ್ ಥ್ರೆಟ್ ಮರ ಹತ್ತಿ ಹಿಡಿಯಕ್ಕಾಗೋ ಕೆಪಾಸಿಟಿ ಇರೋದು ಲೆಪರ್ಡ್ಗೆನೆ ಅಥವಾ ಚಿರತೆ. ಸೊ ವಿ ವೇಟೆಡ್, ನಾವು ವೇಟ್ ಮಾಡಿದ್ವಿ, ಸುಮಾರು ಹೊತ್ತು ವೇಟ್ ಮಾಡಿದ್ವಿ, ಏನು ಮೂವ್ಮೆಂಟ್ ಇರಲಿಲ್ಲ. ಸಡನ್ ಆಗಿ ಒಂದು ಚಿರತೆ ರೋಡ್ ಕ್ರಾಸ್ ಮಾಡ್ತು. ಸೊ ದ ನಾರ್ಮಲ್ ಲುಕಿಂಗ್, ನೀವು ಚುಕ್ಕೆ ಇರೋದು ಏನ್ ಚಿರತೆ ಅಂತ ಕರೆದಲ್ಲ, ಶೀ ಕ್ರಾಸ್ಡ್. ಸೊ ಇಟ್ ವಾಸ್ ಅ ಶೀ. ಹಿಂದೆಗಡೆ ನನ್ನ ಕಲ್ಲಿಗಿದ್ದವನು ಇನ್ನೊಂದು ಅಂತ ವೆನ್ ಈ ಪಾಯಿಂಟೆಡ್ ಔಟ್, ಸೊ ದಿಸ್ ವಾಸ್ ದಿಸ್ ದ ಡಾರ್ಕ್ ಗೋಸ್ಟ್ ಅಂತ ಏನ್ ಕರಿತೀವಿ, ಅಥವಾ ಬ್ಲಾಕ್ ಗೋಲ್ಡ್ ಅಂತ ಏನ್ ಕರಿತೀವಿ ನಾವು ಇದನ್ನ. ಸೊ ಇಟ್ ಕ್ರಾಸ್ಡ್. ಸೊ ದಟ್ಸ್ ಅ ಮೇಲ್. ಸೊ ಇದು ಮೇಟಿಂಗ್ ಪೇರ್ಸ್, ಬ್ರೀಡಿಂಗ್ ಪೇರ್ಸ್. ಸೊ ದ ಬ್ಲಾಕ್ ಒನ್ ಇಸ್ ಅ ಮೆಲಾನಿಸ್ಟಿಕ್ ಲೆಪರ್ಡ್. ಸಹಜವಾಗಿ ನಮ್ಗೆ ಎಲ್ಲಾರ್ಗು ಇರೋ ಒಂದು ಕನ್ಫ್ಯೂಷನ್, ಅಥವಾ ನಾವು ಇಮಿಡಿಯೇಟ್ ಆಗಿ ಹೇಳ್ಬಿಡೋದು, ಇದೊಂದು ಬ್ಲಾಕ್ ಪ್ಯಾಂಥರ್ ಅಂತ ಕರಿತೀವಿ ಇನ್ ವೆರಿ ಕಾಮನ್ ಟರ್ಮ್ಸ್. ತಪ್ಪೇನಿಲ್ಲ,
can call them Black Panther, but the right way of calling them is a melanistic leopard or a black leopard. ಸೊ ಏನು ಇಲ್ಲ, ಜಾಸ್ತಿ ಕಪ್ಪಾಗುಟ್ಟಿರಂತ ಒಂದು ಚಿರತೆ ಬಿಕಾಸ್ ಆಫ್ ಅ ಪ್ರೋಟೀನ್ ಪಿಗ್ಮೆಂಟ್ ಕಾಲ್ಡ್ ಮೆಲಾನಿನ್. ಸೊ ಇನ್ನೊಂದು ನಾರ್ಮಲ್ ಲುಕಿಂಗ್ leopard whose melanin content is lesser than the partners. So she looks pretty with orange and black Yeah. rosettes. So this was a mating pair and it's always considered a little special. ನಮ್ಮ ಕಾಡ್ನಲ್ಲಿ ಈ ಒಂದು ಚಿರತೆನ ನೋಡೋದು ಸ್ವಲ್ಪ ಸ್ಪೆಷಲ್. ಯಾಕೆಂದ್ರೆ ದೇ ಆರ್ ಎಕ್ಸ್ಟ್ರೀಮ್ಲಿ ಶೈ and also they live in a tiger dominated landscape. ಆಲ್ರೆಡಿ ತನಗಿಂತ ಶಕ್ತಿಶಾಲಿಯಾಗಿರೋ ಇನ್ನೊಂದು ಪ್ರಾಣಿ ಆಲ್ರೆಡಿ ಡಾಮಿನೇಟ್ ಮಾಡೋದ್ರಿಂದ ಸೊ ದೇ ಟೆನ್ ಟು ಬಿ ಲಿಟಲ್ ಶೈ, ಇಲ್ಯೂಸಿವ್. ಸೊ ಅಂತದ್ರಲ್ಲಿ ಟು ಸಿ ಅ ಮೇಟಿಂಗ್ ಪೇರ್, ಅದ್ರಲ್ಲೂ ಒಂದು ಮೆಲಾನಿಸ್ಟಿಕ್ ಲೆಪರ್ಡ್ ಅಂಡ್ ದ ನಾರ್ಮಲ್ ಲುಕಿಂಗ್ ಲೆಪರ್ಡ್ ವಾಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೈಟ್. ಐ ಥಿಂಕ್ ದ ಡೇ ಸ್ಟಾರ್ಟೆಡ್ ಆಫ್ ವೆರಿ ವೆಲ್ ದಟ್ ಡೇ. ಸೊ ಇದನ್ನ ನೀವು ನಮ್ಮ ಕಬಿನಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ಸ್ ಅಲ್ಲೂ ತುಂಬಾ ಇದೆ, ನೀಲಗಿರೀಸ್ ಅಲ್ಲಿ ತುಂಬಾ ಇದೆ. ಮತ್ತೆ ಸೆಂಟ್ರಲ್ ಇಂಡಿಯಾ ಅಂತ ಬಂದಾಗ, ಬಿಕಾಸ್ ಇಲ್ಲಿ ಅಷ್ಟು ಕಾಡು ದಟ್ಟವಾದ ಕಾಡಲ್ಲ ಈ ಕಡೆ ಇರೋದು, ಬಟ್ ಇಲ್ಲಿ ಒಂದು ಮೆಲಾನಿಸ್ಟಿಕ್ ಲೆಪರ್ಡ್ ಸಿಗೋದು ಸ್ವಲ್ಪ ಆಶ್ಚರ್ಯನೇ ಆಗಿತ್ತು ಅವಾಗ ಎಲ್ಲಾರ್ಗು. ಸೊ ಸದ್ಯಕ್ಕೆ ಸೆಂಟ್ರಲ್ ಇಂಡಿಯಾದಲ್ಲಿ ಪೇಂಚ್ ಅಂತ ಒಂದು ಕಾಡು ಮತ್ತು ತಡೋಬಾ ಅಂತ ಒಂದು ಕಾಡಲ್ಲಿ ಸೊ ದೀಸ್ ಮೆಲಾನಿಸ್ಟಿಕ್ ಲೆಪರ್ಡ್ಸ್ ಆರ್ ಬೀನ್ ಇಸ್ ಇಟ್ ವೆರಿ ಕಾಮನ್ ಅರ್ಜುನ್? ಅಂದ್ರೆ ಈ ಮೆಲಾನಿಸ್ಟಿಕ್ ಲೆಪರ್ಡ್ಸ್ ಏನಿದೆ, ಇಟ್ಸ್ ವೆರಿ ಅನ್ಕಾಮನ್, ತುಂಬಾ ಹಾರ್ಡ್ ಟು ಸ್ಪಾಟ್ ಈ ತರದ್ದು? ಹೌದು ಹೌದು. ಸಿ ಬಿಕಾಸ್ ಇಟ್ಸ್ ಅ ರಿಸೆಸಿವ್ ಜೀನ್. ಅದು ಎರಡು ನಾರ್ಮಲ್ ಆಗಿ ಕಾಣುವಂತ ಚಿರತೆಯಿಂದಾನು ಹುಟ್ಟಬಹುದು, ಅಥವಾ ಒಂದು ಇವಾಗ ಇವೆರಡು ಪೇರ್ ಆಗಿರೋದ್ರಿಂದ ಅದು ಹುಟ್ಟುವಂತ ಮರಿಗಳು ಕೂಡ ಬ್ಲಾಕ್ ಇರುತ್ತೆ ಏನ್ ಗ್ಯಾರಂಟಿ ಏನಿಲ್ಲ, ಬಿಕಾಸ್ ಇಟ್ಸ್ ಅ ರಿಸೆಸಿವ್ ಜೀನ್ ಅಲ್ವಾ. ಸೊ ಅಂತದ್ರಲ್ಲಿ ಈ ತರ ಇರೋದೇ ಒಂದು ಅಪರೂಪದಲ್ಲಿ ಇಂತ ಟೈಗರ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಅದು ಕಾಣೋದು ಇನ್ನೊಂಚೂರು ಅಪರೂಪ. ಇಟ್ಸ್ ಲಿಟಲ್ ಇಟ್ ಈಸ್ ಕನ್ಸಿಡರ್ಡ್ ಅ ಸ್ಪೆಷಲ್ ಅಂಡ್ ಅ ರೇರ್ ಸೈಟ್. ಸೊ ಹೌ ಡಸ್ ದಟ್ ಬಿಹೇವಿಯರ್? ಇವಾಗ ಟೈಗರ್ ಇದೆ ನನ್ನ ಒಂದು ಟೆರಿಟರಿನಲ್ಲಿ ಅಂತ ಗೊತ್ತಾದ್ರೆ ದೇ ಡೋಂಟ್ ಹಂಟ್, ಆರ್ ವೆನ್ ದೇ ಹಂಟ್ ಟೈಗರ್ ಇಸ್ ಡಾರ್ಮೆಂಟ್ ಆದಾಗ ಹಂಟ್ ಮಾಡ್ತಾ, ಅಥವಾ ಹಿಂಗೆ ಹೌ ಡಸ್ ದಿಸ್ ಬಿಹೇವಿಯರ್ ಚೇಂಜ್ ವೆನ್ ಕಂಪೇರ್ಡ್ ಟೈಗರ್ ಇಲ್ದೇ ಇರೋ ಟೈಮ್ ಅಲ್ಲಿ? ಸೊ ಬಿಹೇವಿಯರ್ಸ್ ಏನಾರ ಚೇಂಜ್ ಆಗತ್ತಾ ಈ ತರ ಲೆಪರ್ಡ್ಸ್? ಹೌದು, they do 100%. See, today undoubtedly I can say leopards are the world's most adaptable of all the wild cats or big cats. ಸೊ ಅಂತ ಟೈಗರ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಅವು ಟೈಗರ್ ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂದ್ರೆ ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ದ ವೇ ದೇ ಲಿವ್. ಸೊ ನೀವ್ ಹೇಳ್ದಂಗೆ ವೆನ್ ಎವರ್ ದ ಟೈಗರ್ ಟೆಂಡ್ಸ್ ಟು ಬಿ ಆಕ್ಟಿವ್, ಇವು ಸ್ವಲ್ಪ ಇನ್ಆಕ್ಟಿವ್ ಆಗ್ತವೆ. ಅಂಡ್ ವೆನ್ ಎವರ್ ದ ಟೈಗರ್ ಇಸ್ inactive, so they tend to be more active. And of course, climbing trees in a flash has always been their biggest strength. So ಒಂದು ಹುಲಿ ನನ್ನ ನೋಡುತ್ತೆ, ಹುಲಿ ನನ್ನ ಅಟ್ಟಿಸ್ಕೊಂಡ್ ಬರುತ್ತೆ ಅಂದಾಗ, ಒನ್ ಐ ನೋ ಐ ಕ್ಯಾನ್ ಔಟ್ರನ್ ಅಲ್ ಟೈಗರ್, ಅವನ್ಕಿಂತ ಜೋರಾಗಿ ಓಡ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಎರಡನೇದು, ನಾನು ಆ ತುದಿಗೆ ಹತ್ತೋ ಮರಾನ ಅವನು ಹತ್ತಲ್ಲ ಅನ್ನೋ ಗ್ಯಾರಂಟಿ ಕೂಡ ನನಗಿದೆ. ಸೊ ದಟ್ಸ್ ಬೀನ್ ದರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಐ ಸಿ, ಫ್ಯಾಂಟಾಸ್ಟಿಕ್. ಯಾ, ಇನ್ನೊಂದು ವಿಡಿಯೋ ಇದೆ ಅರ್ಜುನ್, ಲೆಟ್ಸ್ ಗೋ ಅಂಡ್ ವಾಚ್ ದಟ್. ಸೊ ಸ್ನೇಹಿತರೆ, ಮಾಯಾ ಅನ್ನೋ ಟೈಗರ್ದು ಒಂದು ಬಿಹೇವಿಯರ್, ಲೆಟ್ಸ್ ಗೋ ಅಂಡ್ ವಾಚ್ ದಟ್. ಐ ಥಿಂಕ್ ಆ ಮಾಯಾ ಅನ್ನೋ ಟೈಗರ್ ಮಾರ್ಕಿಂಗ್ ಮಾಡಿ ಹೋಯ್ತು, ಏನಿದು ನನ್ ಜಾಗ, ಯಾರು ಬರ್ಬೇಡಿ ಅಂತ ಹೇಳ್ಬಿಟ್ಟು ಹೋಯ್ತಾ, ಅಥವಾ ಈ ಕಡೆ ಹಂಟಿಂಗ್ ಆಯ್ತು ಐ ಶುಡ್ ನಾಟ್ ಕಮ್ ಅಂತ. ವಾಟ್ ಎಕ್ಸಾಕ್ಟ್ಲಿ ಡಸ್ ದಟ್ ಮಾರ್ಕಿಂಗ್ಸ್ ಮೀನ್? ಅಂದ್ರೆ ಫಾರ್ ಅ ಟೈಗರ್ ಶುಡ್ ಐ ನಾಟ್ ಕಮ್, ಬರ್ಬೇಕಾ ಬರ್ಬಾರ್ದಾ, ಏನದು ಮಾರ್ಕಿಂಗ್ಸ್ ಮೀನಿಂಗ್ ಅದು ಅರ್ಜುನ್? ಇದು ವೈಲ್ಡ್ ಲೈಫ್ ಅಲ್ಲಿ ಇರೋರು ಸುಮಾರು ಜನ ನೋಡಿರ್ತಾರೆ. ಇಟ್ಸ್ ಅ ವೆರಿ ಕಾಮನ್ ಬಿಹೇವಿಯರ್ ಆಫ್ ಆಲ್ ದ ಕ್ಯಾಟ್ಸ್. ನೀವು ಸಿಟಿಲಿ, ನಾವು ತುಂಬಾ ಜನ ಸಿಟಿಲಿ ಇರೋರು ಕೂಡ ನೀವು ನೋಡಿರ್ಬೋದು, ಸ್ಟ್ರೇ ಡಾಗ್ಸ್ ಡೂ ಇಟ್. ಸ್ಟ್ರೀಟ್ ಡಾಗ್ಸ್, ನೀವು ಕಾರ್ ತಗೊಂಡು ಎಲ್ಲೋ ಹೋಗಿ ಯಾವ್ದೋ ಏರಿಯಾಗ ಹೋಗಿ ಬಂದ ತಕ್ಷಣ ನಿಮ್ ಕಾರ್ ಟೈರ್ ಹತ್ರ ಬಂದು ಅದನ್ನ ಸ್ಮೆಲ್ ಮಾಡಿ ದೇ ಆಲ್ಸೋ ಟ್ರೈ ಟು ಡೂ ದ ಸೇಮ್ ಥಿಂಗ್. ಸೊ ಪ್ರಾಣಿಗಳಲ್ಲಿ ಕಮ್ಯುನಿಕೇಶನ್ ಅಂತ ಬಂದಾಗ ದೇರ್ ಆರ್ ಡಿಫರೆಂಟ್ ವೇಸ್ ದಟ್ ದೇ ಕಮ್ಯುನಿಕೇಟ್. ಒನ್ ವೇ ಆಫ್ ಕಮ್ಯುನಿಕೇಶನ್ ಇಸ್ ವೋಕಲ್ ಕಮ್ಯುನಿಕೇಶನ್, ವೇರ್ ಅ ಟೈಗರ್ ಕ್ಯಾನ್ ರೋರ್, ಗ್ರೌಲ್, ಸ್ನಾಲ್, ಚಫ್ ಅಲ್ವಾ, ಈ ತರ ಸುಮಾರು ಸೌಂಡ್ಸ್ ಮಾಡ್ತವೆ. ದಿ ಅದರ್ ಕಮ್ಯುನಿಕೇಶನ್ ಇಸ್ ಕೆಮಿಕಲ್ ಕಮ್ಯುನಿಕೇಶನ್. So chemical communication is through pheromones or molecules. So ಇಲ್ಲಿ ಮಾಯಾ ಅನ್ನೋ ಹುಲಿ ಅದೇನು ಸ್ಪ್ರೇ ಮಾಡಿ ಹೋಯ್ತು, that's her urine mixed with a whole lot of
other compounds and molecules mix agi with sticky solution. She just left her message there. ಓಕೆ. ಸೊ ಹೇಗೆ ಅಂದ್ರೆ ಇವಾಗ ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ನ ಒಂದು ಸಣ್ಣ QR ಕೊಡಲು ಬಾರ್ ಕೊಡಲು ನೀವು ಮಾಡಿ ಅದನ್ನ ಹೇಗೆ ಹಾಕ್ತೀರಾ. ಸೊ ವಾಟ್ ಶಿ ಡಿಡ್ ವಾಸ್ ಅ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ವಾಸ್ ಪುಟ್ ಇನ್ ಅ ಫಾರ್ಮ್ ಆಫ್ ಅ ಮಾಲಿಕ್ಯೂಲ್ ಅಂಡ್ ಸ್ಪ್ರೇಡ್ ಥ್ರೂ ಯೂರಿನ್ ಆನ್ ಟು ಅ ಟ್ರೀ. ಈಗ ಮೆಸೇಜ್ ಏನು ಅನ್ನೋದು ಮಾಯಾಗ್ ಗೊತ್ತು, ಆ ಮೆಸೇಜ್ ಯಾರಿಗೆ ಸಂಬಂಧಪಟ್ಟಿರುತ್ತಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ. ಸೊ ನಾವು ನಮ್ಮ ಮೂಗಿನ ನೇರಕ್ಕೆ ವಿ ಮೈಟ್ ಸೇ ದಟ್ ಮೇ ಬಿ ಶಿ ಇಸ್ ಟ್ರೈಂಗ್ ಟು ಬಿಲ್ಡ್ ಅ ಬೌಂಡ್ರಿ ಅರೌಂಡ್ ಅ ಟೆರಿಟರಿ ಅಂತ ನಾವ್ ಹೇಳ್ಬೋದು. ಇಲ್ಲ ಇಟ್ ಕುಡ್ ಬಿ ಅ ಮೆಸೇಜ್ ಟು ಅ ಪಾರ್ಟ್ನರ್, ಎಲ್ಲಿದ್ಯಪ್ಪ, ಲಾಂಗ್ ಹ್ಯಾವನ್ ಸೀನ್ ಯು ಅನ್ನೋ ತರ ಮೆಸೇಜ್ ಇರ್ಬೋದು. ಅಥವಾ ನಾನ್ ಇಲ್ದಿದ್ದಾಗ ಯಾರೋ ಒಂದು ಇಂಟ್ರೂಡರ್ ಬಂದಿದ್ದಾನೆ ಅಂದಾಗ ಇಟ್ ಕುಡ್ ಆಲ್ಸೋ ಬಿ ಅ ಲಿಟಲ್ ವಾರ್ನಿಂಗ್ ಮೆಸೇಜ್ ಟು ದ ಇಂಟ್ರೂಡರ್ ಸೇಯಿಂಗ್ ದಟ್ ಹೇ ಐ ನೋ ಯು ವರ್ ಹಿಯರ್ ಲಾಸ್ಟ್ ನೈಟ್, ಸ್ಟೇ ಅವೇ, ದಿಸ್ ಇಸ್ ಮೈನ್ ಅನ್ನೋ ತರ. So the messages could be anything, alva. So, but all these messages are compressed in form of molecules and sprayed onto trees, bushes, adellelli odaduttೋ rocks. So mara mele spray ಮಾಡ್ಕೊಂಡು ಹೋಗುತ್ತೆ. So it's one of the ways of communicating. I see. Is it also a way of ಇವಾಗ ಟೈಗರ್ ಇಸ್ ಅ ಪ್ರೆಡೇಟರ್ ಅಲ್ವಾ, ಲೈಕ್ ಅದ್ರದ್ದು ಏನೇನ್ ಅನಿಮಲ್ಸ್ ಇರತ್ತೆ ಆ ಸ್ಮೆಲ್ ನೋಡಿ ಅಲ್ಲಿ ಹೋಗ್ದೇನು ಇರ್ಬೋದು, ಆ ತರಾನು ಆಗತ್ತಾ? ಲೈಕ್ ಆಸ್ ಯು ಸೆಡ್ ಅದು ಯಾರಿಗ್ ಗೊತ್ತಾಗ್ಬೇಕೋ ಗೊತ್ತಾಗತ್ತೆ. ಸೊ ಅನದರ್ ಟೈಗರ್ ಎನಿ ಅದರ್ ಟೆರಿಟೋರಿಯಲ್ ಅನಿಮಲ್ ಕಮ್ಸ್ ಇನ್, ಇಟ್ ಅಂಡರ್ಸ್ಟ್ಯಾಂಡ್ಸ್ ಟೈಗರ್ ಇದೆ ಅಂತ. ಸೊ ವಾಟ್ ಅಬೌಟ್ ಆಲ್ ದ ಅನಿಮಲ್ಸ್ ದಟ್ ಆರ್ ಲೈಕ್ ಫುಡ್ ಫಾರ್ ಟೈಗರ್? ಅದೆಲ್ಲಾನು ಇಲ್ಲಿ ಓಡಾಡ್ತಾ ಇದೆ, ಐ ಶುಡ್ ನಾಟ್ ಗೋ ಹಿಯರ್. ಮೇ ಬಿ ಇವನ್ ಇವಾಗ ಲೆಪರ್ಡ್ ಬಗ್ಗೆ ಡಸ್ ಲೆಪರ್ಡ್ ರೆಕಗ್ನೈಸ್ ಸಚ್ ಥಿಂಗ್ಸ್ ಅಂಡ್ ಸೇ ಅಲ್ಲಿ ಇರಬಾರ್ದು, ನಾನು ಐ ಶುಡ್ ಗೋ ಅವೇ ಅಂತ? No, very true. Very, very interesting question. So, scent marking ಅನ್ನೋದು ಇದು ಇಂಟ್ರಾ ಸ್ಪೀಶೀಸ್ ಅಥವಾ ಇಂಟರ್ ಸ್ಪೀಶೀಸ್ ಅನ್ನೋದು ಇಸ್ ಅ ಕ್ವೆಶ್ಚನ್ ಅಲ್ವಾ. ಸೊ ಈಗ ಹುಲಿ ತಿನ್ನೋದು ಒಂದು ಸ್ಪಾಟೆಡ್ ಡಿಯರ್ ಅಥವಾ ಜಿಂಕೆ ಫ್ರೆಶ್ ಆಗಿ ಸ್ಪ್ರೇ ಮಾಡಿ ಹೋಗುತ್ತೆ ಟೈಗ್ರೆಸ್. ಇಫ್ ದ ಸ್ಪಾಟೆಡ್ ಡಿಯರ್ ಆರ್ ಎನಿ ಆನಿಮಲ್, ಅ ಪ್ರೇ ಆನಿಮಲ್ ವಾಕ್ಸ್ ಬೈ, ಅದಕ್ಕೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ದಟ್ ಇಲ್ಲಿ ಏನೋ ಒಂದಿತ್ತು, ಒಂದು ಪ್ರಿಡೇಟರ್ ಇತ್ತು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ. But that would also not be able to decode what exact message it was. So ಅದಕ್ಕೆ ಡಿಕೋಡ್ ಮಾಡ್ಲಿಕ್ಕೆ ಬರಲ್ಲ ಅದು. ಈ ಮೆಸೇಜು ಮಾಯಾ 200 ಕೊಡ್ತೀವಿ ಅದ್ ಮಾಡಕ್ ಬರಲ್ಲ. ಬಟ್ ಇಟ್ ನೋಸ್ ಡೆಫಿನೆಟ್ಲಿ ಫಾರ್ ಅ ಫ್ಯಾಕ್ಟ್ ದ ಸ್ಪಾಟೆಡ್ ಡಿಯರ್ ನೋಸ್, ಹೇ ಇದು ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿ ಯಾರೋ ಹೋಗಿದಾರಪ್ಪ ಅನ್ನೋದಂತೂ ಗೊತ್ತಾಗುತ್ತೆ ಅದಕ್ಕೆ. ಬಟ್ ಲೈಕ್ ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲಿ ಪ್ಲಾನ್ಡ್ ಇನ್ ನೇಚರ್, ದಿ ಸ್ಪ್ರೇ ಆನಿಮಲ್ಸ್ ಅದಕ್ಕೆ ತುಂಬಾ ಶಾರ್ಟ್ ಮೆಮರಿ ಇರುತ್ತೆ. ಅಂದ್ರೆ ಇವತ್ತು ನನ್ಗೆ ಈ ಮರದ ಹತ್ರ ಮಾಯಾ ಸ್ಮೆಲ್ ಮಾಡಿ ಸಿಕ್ತು, ಯಾವ್ದೇ ಕಾರಣಕ್ಕೂ ನಾನು ನಾಳೆ ನಾಡಿದ್ದು ಈ ಕಡೆ ಬರ್ಲೇಬಾರ್ದಪ್ಪ ಅನ್ನೋದು ಇರೋದಿಲ್ಲ ಅದಕ್ಕೆ. ಸೊ ದೇರ್ ಬ್ರೈನ್ಸ್ ಆರ್ ನಾಟ್ ಸೋ ಕಾಂಪ್ಲೆಕ್ಸ್. ಆ ತಕ್ಷಣ ಕ್ರಾಸ್ ಮಾಡ್ತದೆ, ಸ್ಮೆಲ್ ಬಂತು, ದೇ ವಿಲ್ ವೆರಿಫೈ, ಚೆಕ್, ಮೇ ಬಿ ಸಡನ್ ಆಗಿ ಸ್ಮೆಲ್ ಬಂದ್ ಬೈಕ್ ಸ್ವಲ್ಪ ಅದನ್ನ ಡಿಸ್ಟ್ರೆಸ್ ಕಾಲ್ ಕೊಟ್ಬಿಟ್ಟು ಹೊಟ್ಟೋದ್ರೆ ಅದಷ್ಟೇ ಮರ್ತೋಯ್ತು ಅಲ್ಲಿಗೆ. ಓಕೆ, ಐ ಸಿ. ಪರ್ಫೆಕ್ಟ್. ಸೊ ಇನ್ನೊಂದು ವಿಡಿಯೋ ಅರ್ಜುನ್, ವಿ ಹ್ಯಾವ್ ಇಟ್, ಅದನ್ನು ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಎಸ್. ಆಲ್ರೆಡಿ ಸತ್ ಬಿದ್ದಿದ್ದ ಅಥವಾ ಅದನ್ನ ಹೋಗಿ ಸಾಯಿಸ್ತಾ ಅದು? ವರ್ ಯು ಏಬಲ್ ಟು ವಾಚ್ ಇಟ್ ಲೈವ್, ದಟ್ ಹೋಲ್ ಹಂಟಿಂಗ್? ವಿ ಡಿಡ್. ಅದು ಇನ್ಫ್ಯಾಕ್ಟ್ ನೀವು ಅಲ್ಲಿ ಆಡಿಯೋ ಕೇಳಿದ್ರೆ ದೇರ್ ಇಸ್ ಹೋಲ್ ಲಾಟ್ ಆಫ್ ಕಮೋಷನ್. ಈ ಒಂದು ಸಮ್ಮರ್ ಟೈಮು, ತುಂಬಾ ಬೇಸಿಗೆ, ಟೆಂಪರೇಚರ್ಸ್ ವಿಲ್ ಆಲ್ಮೋಸ್ಟ್ ಹಿಟ್ಟಿಂಗ್ 40-42 ಡಿಗ್ರೀಸ್ ಇನ್ ದ ಫಾರೆಸ್ಟ್ ಆಫ್ ವಿದರ್ಭ, ತಡೋಬಾದಲ್ಲೇ. ಸೊ ಕೂಲ್ ಮಾಡ್ಕೊಳ್ಳೋದಕ್ಕೆ, ತನ್ನ ದೇಹ ಕೂಲ್ ಮಾಡ್ಕೊಳ್ಳೋದಕ್ಕೆ, ದೇರ್ ಇಸ್ ದಿಸ್ ಬಿಗ್ ಮ್ಯಾಸಿವ್ ಮೇಲ್ ಟೈಗರ್ ಬಂದು ನೀರಲ್ಲಿ ಕೂತು, ಹಿ ಕಮ್ಸ್ ಅಂಡ್ ಸಿಟ್ಸ್ ಇನ್ ದ ವಾಟರ್. ಸಡನ್ ಆಗಿ ಸ್ವಲ್ಪ ಗ್ರಾಸಸ್ ಮಧ್ಯ ಸೌಂಡ್ ಆಗುತ್ತೆ, ನಿಧಾನಕ್ಕೆ ಬರ್ತಾನೆ, ನೋಡ್ತಾನೆ. ಸೊ ದಿಸ್ ಸೌಂಡರ್ ಆಫ್ ವೈಲ್ಡ್ ಪಿಗ್ಸ್. ಆ ಸೌಂಡರ್ ಆಫ್ ವೈಲ್ಡ್ ಪಿಗ್ಸ್ ಅಲ್ಲಿ ನಿಧಾನಕ್ಕೆ ಸ್ಟಾಕ್ ಮಾಡ್ಕೊಂಡು ಹೋಗಿ ಹಿ ಸಕ್ಸಸ್ಫುಲಿ ಬ್ರಿಂಗ್ಸ್ ಡೌನ್ ಒನ್ ಇಂಡಿವಿಜುವಲ್, ಡ್ರ್ಯಾಗ್ ಮಾಡ್ಕೊಂಡು ವಾಪಸ್ ನೀರಿಗೆ ತಗೊಂಡ್ಬರೋದು ಒಂದು ಕಂಪ್ಲೀಟ್ ಸೀನ್ ಅವತ್ ನಡೆದಿತ್ತು. ಬಟ್ ವಾಟ್ ಲುಕ್ಸ್ ಇನ್ ಲೈಕ್ 15-20 seconds, but the whole thing happened for close to an hour. ನಿಧಾನಕ್ಕೆ ಬಂದು ನಿಧಾನಕ್ಕೆ ಸ್ಟಾಕ್ ಮಾಡಿ ನೀರಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು,
every inch that the tiger had to move, he maybe thinks a lot of time. ಇದು ನಾನು ಏನಕ್ಕೆ ಈ ವಿಡಿಯೋ ಹಾಕ್ತೀನಿ ಅಂದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಥಿಂಕ್ ದಟ್ you are the apex predator, you are the largest of the big cats, so killing might be like what, ನೀನ್ ಹಿಂಗ್ ಹೊಡೆದ್ಬಿಡ್ತೀಯ ಅನ್ಸತ್ತೆ ಅಂತ. No, but that's not the fact. ಈಗ ಒಂದು ಹುಲಿ ತರ ಒಂದು 20 ಸರಿ ಬೇಟೆಗೆ ಅಂತ ಹೊರಟ್ರೆ, maybe once or twice is where it would be able to bring down the prey. So ಅದು ಸಕ್ಸಸ್ ರೇಷಿಯೋ ಅಷ್ಟು ಕಮ್ಮಿ ಹಂಟಿಂಗ್ ಸಕ್ಸಸ್ ಆಗೋದು. ಸೊ ದಿಸ್ ವಾಸ್ ಒನ್ ಆಫ್ ದೋಸ್, ನಿಮ್ಗೆ ಒಂದು ಕಾಡ್ನಲ್ಲಿ ಏನು ಡಿಸ್ಟರ್ಬ್ ಆಗದೆ ಒಂದು ಟೈಗರ್ ಹಂಟ್ ಮಾಡೋದ್ ನೋಡೋದಿದೆಯಲ್ಲ, ಅದು ಸ್ವಲ್ಪ ಅಪರೂಪನೇ. ಬಿಕಾಸ್ ಯೂಶಲಿ ನಮ್ ಕಾಡುಗಳಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ, there are too many cars trying to disturb, or Okay. the tiger might change its plans, change its strategies, ಪ್ರೇ ಆನಿಮಲ್ ಗೊತ್ತಾಗೋಗೋದು, ಮಿಸ್ ಆಗೋದು, ಸುಮಾರು ಅಂತ ನಡೆಯೋ ಕಾಲದಲ್ಲಿ ಒಂದು ಸಮ್ಮರ್ ಅಲ್ಲಿ ಆ ಗ್ರಾಸ್ ಹತ್ರ ಹೋಗಿ ಒಂದು ಅದು ವೈಲ್ಡ್ ಪಿಗ್ ನ ಹೊಡೆಯೋ ಬರೋದು, ಬಿಕಾಸ್ ವೈಲ್ಡ್ ಬೋರ್ಸ್ ಆರ್ ಪ್ರಿಟಿ ಸ್ಟ್ರಾಂಗ್. ಹೌದು ಹೌದು. But this case, the wild pig didn't know that the tiger was a massive male tiger who's definitely more stronger than him. And the tiger made it look very easy, but ತುಂಬಾ ಕಷ್ಟ ಆಗುತ್ತೆ. So ಅದನ್ನ ತಗೊಂಡ್ ಬಂದು then immediately he drags down to the water, because already he's burnt a lot of energy. ಬಿಸ್ಲು ಸುಡ್ತಾ ಇದೆ, ದೇಹ ಆಗ್ತಾ ಇಲ್ಲ, ಅಥವಾ ಕಷ್ಟಪಟ್ಟು ಹಿಡ್ದಿರೋ ಊಟನೂ ಅಲ್ಲಿ ಬಿಡಕ್ ಆಗಲ್ಲ. ಸೊ ಐ ಬೆಟರ್ ಕ್ಯಾರಿ ಇಟ್ ವಿತ್ ಮೀ ಇನ್ ದ ವಾಟರ್. ನಾನು ಸ್ವಲ್ಪ ಕೂಲ್ ಮಾಡ್ಕೋತೀನಿ, ಇದು ಸ್ವಲ್ಪ ನನ್ನ ಜೊತೆ ನೀರಲ್ಲಿ ಇರ್ಲಿ ಅನ್ನೋದು. Wow. Okay. And although we were expecting a little more drama to happen, ನಮ್ಗೆ ಯಾವ್ದು ಸಾಕಾಗೋದೇ ಇಲ್ಲ. ಅಲ್ಲಿ ಮೊಸ್ಲೆ ಬರುತ್ತೇನೋ, ಮೊಸ್ಲೆ ಬಂದು ಅದನ್ನ ತಿನ್ನುತ್ತೇನೋ, ಇಲ್ಲಿ ಮೊಸ್ಲೆ ಜೊತೆ ಫೈಟ್ ಮಾಡುತ್ತೇನೋ, ಏನೇನೋ ನಮ್ ಆಂಟಿಸಿಪೇಷನ್ಸ್ ಹೋಗ್ತಾನೆ ಇತ್ತು. ಬಟ್ ನಥಿಂಗ್ ಆಫ್ ದಟ್ ಸಾರ್ಟ್ ಹ್ಯಾಪನ್. ಬಟ್ ಫೈನಲಿ ಹಿ ವಾಸ್ ಬಾಡಿ ಕೂಲ್ ಡೌನ್ ಆದ್ಮೇಲೆ ಮೇಲ್ ತಗೊಂಡ್ಬಂದು he took it back into a little denser patch. He sat there and he ate the wild pig ಸೊ completely. ಇವಾಗ ವೈಲ್ಡ್ ಬೋರ್ ನ ತಿಂದಿರೋದು ಒಂದ್ಸತಿ ಆತರ ಒಂದ್ ಹಂಟ್ ಮಾಡಿದ್ರೆ, ಕ್ಯಾನ್ ಇಟ್ ಸಸ್ಟೈನ್ ಫಾರ್ ಅ ಡೇ ಆರ್ ಟು ಈಸಿಲಿ? Yes. ಈಗ see, on an average ಏನಾಗುತ್ತೆ ಅಂದ್ರೆ, if there is an adult tiger, ತನ್ನ ದಿನಕ್ಕೆ ಒಂದು 15-20 kg ಮಾಂಸ ಅಂತೂ ಬೇಕು. ಬಟ್ ದಟ್ ಡಸಂಟ್ ಮೀನ್ ದಿನ 15-20 ನನಗೆ ಬೇಕೇ ಬೇಕು ಅನ್ನೋದು ಏನಿಲ್ಲ. ಸೊ ಇವತ್ತು ಆ ವೈಲ್ಡ್ ಬೋರ್ ನ ಹೊಡಿತು, 2 days maybe 2 days ತಿನ್ಬೋದು. And the third and the fourth or fifth day he might go without anything. Okay. And again the sixth day he might bring down other animal. So ಇನ್ನೊಂದು ಏನಾಗುತ್ತೆ ಅಂದ್ರೆ, see, tigers are very fussy animals when it comes to what they eat. They don't eat your legs and the hoofs. ಕಾಲ್ಗಳನ್ನ ತಿನ್ನಲ್ಲ, ಹೆಡ್ ಮತ್ತೆ ಸ್ಕಲ್ ನ ತಿನ್ನಲ್ಲ. They don't even touch, very rare cases they don't even touch the stomach and the gut. ಸೊ ಮಿಕ್ಕಿದೇನಿದೆ ಅದು ಮಾತ್ರ ತಿನ್ಕೊಂಡು ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು 60 kg ಜಿಂಕೆನ ಹೊಡೆದ್ರೆ ಅದಕ್ಕೆ ತಿನ್ನಕ್ ಸಿಗೋದೊಂದು 40-45 kg ಇರ್ಬೋದು ಮ್ಯಾಕ್ಸಿಮಮ್, ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗ್ಬೋದು. ಬಟ್ Yeah, so very on an cheesy average, and flesh ಆತರ ಹೋಗುತ್ತೆ ಅನ್ಸುತ್ತೆ. yeah, absolutely. He is an apex predator. ನೀನ್ ಹೊಡೆದಿದ್ ಮಾತ್ರಕ್ಕೆ ನೀನ್ ಎಲ್ಲಾ ತಿಂದ್ಬಿಟ್ರೆ, ಸೊ ದೆನ್ ವೇರ್ ಶುಡ್ ದಿ ಸ್ಕ್ಯಾವೆಂಜರ್ಸ್ ಗೋ? ಕರೆಕ್ಟ್. ಓಕೆ, ಸೊ ಅರ್ಜುನ್, ಕ್ವಶನ್ಸ್ ಬರ್ತಾನೆ ಇದೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದಟ್. ಸೊ ಬಹಳ ಒಂದು ಒಳ್ಳೆ ಕ್ವಶನ್ ಬಂದಿತ್ತು ಅವಾಗ್ಲೇನೆ, ಐ ಥಿಂಕ್ ಕಾನ್ಸರ್ವೇಷನ್ ಬಗ್ಗೆ. ಎಸ್, ಶ್ರೀನಿವಾಸ ಚೇತನ್ ಅವ್ರು ಕೇಳ್ತಾ ಇದ್ದಿದ್ದು, in addition to wildlife photography, what other conservation activities you are involved in India and Africa? So just an extension to that question, andre Arjun, conservation activities nadita idya? Is it, are you satisfied with the things that are happening, or should they be doing more? How much is government's involvement? Ivaga just one conversation ಮುಂಚೆ ಹೇಳಿದ್ರಿ, ತುಂಬಾ ಜೀಪ್ ಗಳು ಓಡಾಡ್ತಾ ಇದೆ ಅಲ್ಲಿ, ತುಂಬಾ ಜನ ಬರ್ತಾರೆ ಹೋಗ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದೆಯಾ? ಸೊ ವೇರ್ ಡು ಯು ಸಿ ಟುಡೇಸ್ ಕನ್ಸರ್ವೇಷನ್, ಎಸ್ಪೆಷಲಿ ಇಂಡಿಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಬಿಕಾಸ್ ಯು ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್. ಸೊ ನಿಮ್ಮ ಒಂದು ಅನಿಸಿಕೆ ಏನಿದೆ ಅರ್ಜುನ್ ಇದರಲ್ಲಿ? See, to be very frank, India as a country, India as a nation did a fantastic job when it comes to protecting its tigers. Tigers is a national animal, ನಮ್ಮ national animal, it's a pride of our nation. ಇವತ್ತು ಯಾವ್ದಾದ್ರೂ ಮೋಸ್ಟ್ ಸಕ್ಸಸ್ಫುಲ್ ಕಾನ್ಸರ್ವೇಷನ್ ಪ್ರಾಜೆಕ್ಟ್ ಯಾವುದು ಅಂತ ನನ್ಗೆ ಯಾರೇ ಕೇಳಿದ್ರು ಕೂಡ, ಐ ವುಡ್ ಬ್ಲೈಂಡ್ಲಿ ಸೇ ಇಟ್ಸ್ ಕಾಲ್ಡ್ ಪ್ರಾಜೆಕ್ಟ್ ಟೈಗರ್. ವಾಟ್ ಸ್ಟಾರ್ಟೆಡ್ ಆಫ್ ಇನ್ 1973 as a small project has grown up today to become an authority itself, called National Tiger Conservation Authority. Project Tiger ಗೆ ಲಾಸ್ಟ್ ಇಯರ್ we celebrated 50 years of Tiger project. So that's one of the most successful projects.
ಅಂಡ್ ಸಿ ಇಂಡಿಯಾ ಬಗ್ಗೆನೇ ಮಾತಾಡ್ಬೇಕು ಅಂದ್ರೆ ದೇರ್ ಇಸ್ ಅ ಹೋಲ್ ಲಾಟ್ ಆಫ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ಸ್ ದಟ್ಸ್ ಹ್ಯಾಪನಿಂಗ್. ಸೊ ಹಾಗಾಗಿನೇ ಇವತ್ತು ವೈಲ್ಡ್ ಲೈಫ್ ಬಹಳ ಒಳ್ಳೆ ಸ್ಥಿತಿಲಿ ಬಂದಿರೋದಕ್ಕೆ ಅದು ಕೂಡ ಕಾರಣ. ಸಿ ಹಿಯರ್ ಅಂಡ್ ದೇರ್ ಇದ್ದೇ ಇರುತ್ತೆ. ಕೆಲವೊಂದು ಪಾರ್ಕ್ ಅಲ್ಲಿ ಎಲ್ಲೋ ಸ್ವಲ್ಪ ಆರ್ಗನೈಸ್ ಸರಿಗ್ ಆಗದಿದ್ದಾಗ ಟೂ ಮೆನಿ ಕಾರ್ಸ್, ಬಟ್ ದೇರ್ ಆರ್ ಕ್ಲಾಸಿಕ್ ಎಕ್ಸಾಂಪಲ್ಸ್ ಆಫ್ ಹೌ ಟು ಡೂ ಕಂಟ್ರೋಲ್ಡ್ ಟೂರಿಸಂ ಅಂಡ್ ಇಕೋ ಟೂರಿಸಂ. ಅದಕ್ಕೂ ವಿ ಹ್ಯಾವ್ ಕ್ಲಾಸಿಕ್ ಎಕ್ಸಾಂಪಲ್ಸ್. ಸೊ ಕಾನ್ಸರ್ವೇಷನ್ ಇಸ್ ಎಕ್ಸಲೆಂಟ್, ಬಹಳ ಚೆನ್ನಾಗಿ ನಡೀತಾ ಇದೆ. ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ದ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಔಟ್ ದೇರ್ ಇನ್ ಇಂಡಿಯಾ, ಬಿಕಾಸ್ ಮಕ್ಕಳಿಗೆ ಮುಂಚೆಯಿಂದಾನೇ ಹಾಕಿ, ಅಂಡ್ ಥ್ಯಾಂಕ್ಸ್ ಟು ದೀಸ್ ಲವ್ಲಿ ಪೇರೆಂಟ್ಸ್ ಅಲ್ವಾ. ಅಂಡ್ a lot of trainings are happening in terms of conservation too. India dalli Africa has its own conservation measures. See, Africa is a completely different ball game alva. Alli there are conservancies, there are private things, and when it comes to India, we bala proud agadenu andre India was one of the first countries to have its own wildlife protection act kuda in the year 1972. ಬಹಳಷ್ಟು ದೇಶಗಳು ಇನ್ನು ಯೋಚನೆ ಮಾಡಿಲ್ಲದೆ ಇದ್ದಾಗ ವಿ ಥಾಟ್ ಆಫ್ ಪ್ರೊಟೆಕ್ಟಿಂಗ್ ಆರ್ ಆಲ್ ವೈಲ್ಡ್ ಲೈಫ್ ಅನ್ನೋ ತರ. ಸೊ ದೇರ್ ಇಸ್ ಅ ಲಾಟ್ ಆಫ್ ಕಾನ್ಸರ್ವೇಷನ್ ಹ್ಯಾಪನಿಂಗ್ ಇನ್ ಕಂಟ್ರಿ, ನಮ್ ದೇಶದಲ್ಲಿ. ಸೊ ನನ್ನ ಭಾಗ ಏನು ಅಂತ ಅಂದ್ರೆ ಸಣ್ಣದಾಗ ಅಳಿಲ್ ಸೇವೆ ಅಂತ ಏನ್ ಕರಿತೀವಲ್ಲ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ. ಬಿಕಾಸ್ ದೇರ್ ಆರ್ ಅಥಾರಿಟೀಸ್, ದೇರ್ ಆರ್ people who are responsible to do that, like forest authorities. They're all doing in big terms. Schools and colleges are doing their part, NGOs are doing their part. So I am a part of the naturalist school where we trying to do a lot of capacity building. ಸೊ ಅಲ್ಲಿರುವಂತ ಲೋಕಲ್ಸ್ ನ ಕರ್ಕೊಂಡ್ ಬಂದು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ನಿನ್ನ ಊರು, ನಿನ್ನ ಕಾಡು, ನಿನ್ನ ಪ್ರಾಣಿಗಳು, ಇಲ್ಲಿ ನೀನ್ ಕೆಲಸ ಮಾಡ್ಬೇಕು. ಸೊ ವಾಟ್ ಡು ಐ ಡೂ? ಅವರೆಲ್ಲ ಒನ್ಸ್ ಅಪಾನ್ ಅ ಟೈಮ್ ದೇ ವೇರ್ ಆಲ್ ಪೋಚರ್ಸು, ಹಂಟರ್ಸು, ಆ ಫ್ಯಾಮಿಲಿಗೆ ಬಿಲಾಂಗ್ ಆದವ್ರು. ಸೊ ಅವ್ರನ್ನೆಲ್ಲ ಟ್ರೈನಿಂಗ್ ಕೊಟ್ಟು, ಸೊ ಟುಡೇ ದೇರ್ ಆಲ್ ಗೋಯಿಂಗ್ ಇನ್ ಆಸ್ ಗೈಡ್ಸ್. ದೇ ವೆರಿ ಫೇಮಸ್ ಗೈಡ್ಸ್ ಟುಡೇ. ನೀವು ಒಂದು ಸಲ ಟೈಗರ್ ರಿಸರ್ವ್ಸ್ ಹೋದ್ರೆ, there are wildlife enthusiasts, they'll give you a list of guides. They're all local people who have achieved great. Yeah. So, and hotels, eco-friendly hotels or eco lodges anta nav en karitivi, they're also doing a lot of their part in hiring the local team. So my job primarily in terms of wildlife conservation anta bandaga, it's about training, trying to do a lot of capacity building. Locals na train ಮಾಡಿ ಅಲ್ಲೊಂದು ಅವ್ರಿಗೆ ಅದ್ರ ಬಗ್ಗೆ ಒಂದು ಎಜುಕೇಟ್ ಮಾಡೋ ತರ. That's been my part. And well, traveling with families and connecting kids, because I know ನನ್ನ ತುಂಬಾ ಜನ ನನ್ನ ಉದಾಹರಣೆಗಳಿದೆ, ನನ್ನ ಗೆಸ್ಟ್ ಫ್ರಮ್ ಬಾಂಬೆ, different places where their holidays used to be London and Paris. Today they are doing covering tiger reserves. Arjun uncle, this time we're doing this landscape. He say now we want to cover the mangrove forest antara. They coming on landscapes. So Amazing. I think, yeah, but No, it's small thing, but yeah, it's a culture shift, right? I mean, yeah. and that's what we want. Like, we want ನಮ್ಮ ಜನಕ್ಕೆ ಆ ಪ್ರೈಡ್ ಇರ್ಬೇಕು, ನಮ್ಮ ಒಂದು ಜಾಗದ ಬಗ್ಗೆ, ನಮ್ಮ ಒಂದು ಫಾರೆಸ್ಟ್ ಬಗ್ಗೆ, ಅನಿಮಲ್ಸ್ ಬಗ್ಗೆ. ಅಂಡ್ ಆ ಒಂದು ಜಾಗತೀಕರಣ ಮಾಡೋದ್ರಲ್ಲಿ ನೀವು ತುಂಬಾ ಯಶಸ್ವಿ ಆಗಿದ್ದೀರಾ. ಸೊ ಥ್ಯಾಂಕ್ಸ್ ಟು ಯು ಆನ್ ದಟ್. ಸೊ ಅದೇ ಫಾಲೋ ಅಪ್ ಕ್ವಶನ್ ಹೋಟೆಲ್ ಬಗ್ಗೆನು ಮೆನ್ಷನ್ ಮಾಡಿದ್ರಿ. ಅಂಡ್ ಶ್ರೀನಿವಾಸ ಚೇತನ ಅವ್ರ ಹತ್ರ ಶಿ ಹ್ಯಾಡ್ ಅ ವೆರಿ ಫಾಲೋ ಅಪ್ ಕ್ವಶನ್ ಸಿಮಿಲರ್ ಟು ವಾಟ್ ಯು ಜಸ್ಟ್ ಸ್ಪೋಕ್. So as you work for Oberoi Hospitality Group, what is your opinion of resorts and swimming pools in wildlife zones promoting loud and party crowds in silent forests, especially in the core areas and the buffer zone? ಮಾಡ್ತಾರೆ, ಬಿಕಾಸ್ ದೇ ಸ್ಟಿಲ್ ವಾಂಟ್ ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್. ಇವಾಗೆಲ್ಲ ನಾವು ಎಷ್ಟೊಂದು ಆಡ್ಸ್ ಎಲ್ಲ ನೋಡ್ತಾ ಇರ್ತೀವಿ. ನೀವು ಬೆಡ್ರೂಮ್ ಓಪನ್ ಮಾಡಿದ್ರೆ ಜಿರಾಫೆ ಬರುತ್ತೆ, ಏನೋ ಲಿಟ್ರಲಿ ಮಧ್ಯದಲ್ಲಿ ಈ ತರ ಒಂದು ರೆಸಾರ್ಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ. ಇಸ್ ಇಟ್ ಗುಡ್? ಇಸ್ ಇಟ್ ಬ್ಯಾಡ್? ಹೌ ಇಸ್ ಇಟ್ ಅಫೆಕ್ಟಿಂಗ್ ದ ನೇಚರ್ ಲೈಫ್ ಇನ್ ಜನರಲ್? ಯಾವ ತರ ಅನ್ಸುತ್ತೆ ನಿಮ್ ಪ್ರಕಾರ ಅದು? See, Africa completely runs on a different concept. So Africa ದೇ ಅದರದ್ದು ಬೇರೆನೆ ಕಾನೂನು ಇದೆ. If you talk about India, ನಮ್ಮ ದೇಶದಲ್ಲಿ ಯಾವ ಕೋರ್ ಏರಿಯಾ ಆಫ್ ಅ ಫಾರೆಸ್ಟ್ ಅಲ್ಲಿ ದೇರ್ ಕೆನಾಟ್ ಬಿ ಎನಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಆರ್ ಆಕ್ಟಿವಿಟೀಸ್ ಲೈಕ್ ಸಚ್. ಓಕೆ, ಯಾವ್ದು ಇರಕ್ ಸಾಧ್ಯ ಇಲ್ಲ. ಇನ್ಕ್ಲೂಡಿಂಗ್ ಇನ್ ದ ಬಫರ್ ಒಳಗಡೆ ಕೂಡ ನೀವು ಯಾವ ಹೋಟೆಲ್ಸ್ ಅಂಡ್ ಕಮರ್ಷಿಯಲ್ ಆಕ್ಟಿವಿಟಿ ಮಾಡುವಂತ ರೂಲ್ಸ್ ಇಲ್ಲ ನಮ್ಮಲ್ಲಿ. ಬಟ್ ದೇರ್ ಆರ್ ಹೋಟೆಲ್ಸ್ ಔಟ್ಸೈಡ್ ದ ಬಫರ್ ಝೋನ್ಸ್ ಆನ್ ದ ಫ್ರಿಂಜಸ್ ಆಫ್ ದ ಫಾರೆಸ್ಟ್. ಸೊ ಅಲ್ಲಿ ಕೂಡ ಇವತ್ತು ಸುಮಾರು ಕಾನೂನಾಗಿದೆ. ಎಸ್, ಒಬೆರಾಯ್ ಹಾಸ್ಪಿಟಾಲಿಟಿ ಐ ವರ್ಕ್, ದೇರ್ ಆರ್ ಸ್ವಿಮ್ಮಿಂಗ್ ಪೂಲ್ಸ್. ಬಟ್ ಟುಡೇ ಇವತ್ತು ಸ್ವಿಮ್ಮಿಂಗ್ ಪೂಲ್ಸ್ ಏನಾಗಿದೆ ಅಂದ್ರೆ, ದೇರ್ ಇಸ್ ನೋ ಫಿಲ್ಟ್ರೇಷನ್ ಯೂನಿಟ್. ಎಷ್ಟು ಕಾಂಪ್ಲೆಕ್ಸ್ ಆಗಿರೋದು ಬಂದಿದೆ ಅಂದ್ರೆ, they don't have to release the water, change the water. There are automatic filter units. ನೀವು ಅಲ್ಲೇ ರೆಗ್ಯುಲರ್ ಆಗಿ ಫಿಲ್ಟರ್ ಆಗಿ ಹೋಗ್ತಾನೆ ಇರುತ್ತೆ. You don't have to waste water again there. ಒಂದು ಅಂಡ್ ಲೌಡ್ ಮ್ಯೂಸಿಕ್ಸ್, ವೆಡ್ಡಿಂಗ್ಸ್ ಅಂತ ಏನ್ ನಡೀತಾ ಇತ್ತು ಸುಮಾರು ನಮ್ಮ ಕಾರ್ಬೆಟ್ ಕಡೆ,
ಆ ಕಡೆ ಎಲ್ಲ ನಡೀತಾ ಇತ್ತು. ಬಟ್ ದೇರ್ ಆರ್ ಸ್ಟ್ರಿಕ್ಟ್ ರೂಲ್ಸ್ ದೇರ್ ಆಫ್ ಕೋರ್ಸ್. ಈಗ ಸೈಲೆಂಟ್ ಝೋನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಮೋರ್ ಡೈನಾಮಿಕ್ ಆಫೀಸರ್ಸ್ ಆರ್ ಕಮಿಂಗ್ ಇನ್. ಸೊ ನಮ್ಗೆ ಇಂಡಿಯಾಗೆ ಬಿಗ್ಗೆಸ್ಟ್ ಬೂನೇ ಅದು. ಯಂಗ್ ಡೈನಾಮಿಕ್ ಆಫೀಸರ್ಸ್ 26-27 years of age ಪಾಸಿಂಗ್ ಇದೆ, UPSCs ಟೇಕಿಂಗ್ ಇನ್ ಚಾರ್ಜ್ ಆಫ್ ದಿ ಹೋಲ್ ಫಾರೆಸ್ಟ್. ಅದು ಪೇರೆಂಟ್ಸ್ ಆಲ್ಸೋ ಬಿಕಮ್ ವೆರಿ ಸೆನ್ಸಿಟಿವ್. ನಾನು ಕಾಡ್ ಹತ್ರ ಹೋಗ್ತಾ ಇದೀನಿ ಅಂದಾಗ ದೇ ವೆರಿ ಪರ್ಟಿಕ್ಯುಲರ್ ದಟ್ ದೇರ್ ಇಸ್ ನೋ ಸಚ್ ಲೌಡ್ ಮ್ಯೂಸಿಕ್ಸ್ ಆರ್ ವೆಡ್ಡಿಂಗ್ಸ್ ಹ್ಯಾಪನಿಂಗ್ ಇನ್ ದ ಹೋಟೆಲ್. ಇದು ಕೂಡ ಇದೆ. ನಾನು ಅವ್ರು ಹೇಳ್ತಿದ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ದಟ್ ಪರ್ಸೆಂಟೇಜ್ ಇಸ್ ಡ್ರಾಸ್ಟಿಕಲಿ ಕಮಿಂಗ್ ಡೌನ್, ಸ್ಲೋ ಹೋಗ್ತಾ ಇದೆ. ಇದು ಜಾಸ್ತಿ ಆಗ್ತಾ ಇದೆ. ಬಟ್ ವೆರಿ ಸೂನ್, ಮೇ ಬಿ another 2-3 years ಡೌನ್ ದ ಲೈನ್, ಐ ಥಿಂಕ್ ದಟ್ ಎಲ್ಲ ಹೊಟ್ಟೋಗಿ, ಐ ಥಿಂಕ್ ಅವ್ರೆ ನಾವೆಲ್ಲರೂ ಹೇಗೆ ಡ್ರೀಮಿಂಗ್ ಆ ತರ ಆಗೇ ಆಗುತ್ತೆ. ನೈಸ್ ನೈಸ್. ಸೊ ಇನ್ನೊಂದು ಕ್ವಶನ್ ಇತ್ತು, ಚಂದ್ರಶೇಖರ್ KR ಅವ್ರು ಕೇಳ್ತಾರೆ, ಸೊ ಕ್ಯಾನ್ ಯು ಪ್ಲೀಸ್ ಟೆಲ್ ಸಮ್ ವರ್ಡ್ಸ್ ಅಬೌಟ್ ಅವರ್ ಕರ್ನಾಟಕ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್, ಬಿಕಾಸ್ ಯು ನೋ ವೆರಿ ವೆಲ್ ಅಬೌಟ್ ಅವರ್ ಕರ್ನಾಟಕ ಫಾರೆಸ್ಟ್ ಅಂತಾರೆ. ಐ ಮೀನ್ ಅದನ್ನು ಜಾಸ್ತಿ ಆಗೋಗಿದೆ ಅಲ್ವಾ ಅರ್ಜುನ್? ಅಂದ್ರೆ ಇವಾಗ ಕಬಿನಿ ಇರ್ಬೋದು ಅಥವಾ ಬಂಡೀಪುರ್ ಇರ್ಬೋದು, ಜಂಗಲ್ ಲಾಡ್ಜಸ್, ಗವರ್ಮೆಂಟ್ ಲಾಡ್ಜಸ್ ಇರ್ಬೋದು ಅಥವಾ ಪ್ರೈವೇಟ್ ಲಾಡ್ಜಸ್ ಇರ್ಬೋದು, ದೇ ಕೇಟರ್ ಟು ಸೋ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ವಿಸಿಟರ್ಸ್ ಕಮಿಂಗ್ ಇನ್, ನಾಟ್ ಜಸ್ಟ್ ಕರ್ನಾಟಕ, ಹೊರಗಡೆಯಿಂದ ಬರೋರ್ಗೆ. ಹೆಂಗೆ ಈ ಲಾಸ್ಟ್ ಫ್ಯೂ ಇಯರ್ಸ್ ನೀವು ನೋಡಿದ್ರೆ, ಐ ಥಿಂಕ್ ದಟ್ಸ್ ವೆನ್ ದ ಟೂರಿಸಂ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ಕೊಂಡ್ರು ಒಂದು ಲಾಸ್ಟ್ 15-20 years. ಹೆಂಗ್ ನೋಡ್ತಾ ಇದೀರಾ, ಲೈಕ್ ಎಸ್ಪೆಷಲಿ ದ ಕರ್ನಾಟಕ ಸೈಡ್ ಆಫ್ ಥಿಂಗ್ಸ್? Fantastic. Karnataka is doing great in terms of ಅಲ್ಲಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ. ಅವರು ಸಿಕ್ಕಾಪಟ್ಟೆ ಓವರ್ ಟೂರಿಸಮ್ ಬಿಡ್ತಾ ಇಲ್ಲ ಅಥವಾ ಅಂಡರ್ ಟೂರಿಸಮ್ ಮಾಡ್ತಾರೆ. ದೇ ಬೀನ್ ಟ್ರೈಂಗ್ ಟು ಮೇಂಟೈನ್ ದಟ್ ಬ್ಯಾಲೆನ್ಸ್ ದೇರ್. ಅಂಡ್ ಶೇಖರ್ ಅವ್ರು ಕೇಳಿದಂಗೆ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್, ಇವತ್ತು ಯಾರಾದ್ರೂ ನನಗೆ ಅರ್ಜುನ್ ಕಮ್ ಅಂಡ್ ಟಾಕ್ ಅಬೌಟ್ ಇಕೋ ಟೂರಿಸಂ ಅಂಡ್ ಇಟ್ಸ್ ಅಡ್ವಾಂಟೇಜಸ್ ಅಂತ ಕೇಳಿದ್ರೆ, I think jungle lodges and resorts in Karnataka stands as a classic example of what ecotourism can do. ಇವತ್ತು ಹತ್ರ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅವ್ರದ್ದು ಒಂದು 25-28 ಪ್ರಾಪರ್ಟೀಸ್ ಇರ್ಬೋದು ಅಕ್ರಾಸ್ ಆಲ್ ದ ಫಾರೆಸ್ಟ್ ಆಫ್ ಕರ್ನಾಟಕ. ಫಾರೆಸ್ಟ್ ಒಂದೆಲ್ಲ, ಬೀಚ್ ಆಗ್ಬೋದು, ಏನೇ ಆಗ್ಬೋದು. ಅಂಡ್ ವಿಚ್ ಇಸ್ ಶೋಯಿಂಗ್ ಯು 95, I might be wrong with my numbers here and there, but 100% ನಾನು ಹೇಳೋದು ಒಂದು 90 and above percentage of local employment. ಸೊ ಅದರಷ್ಟು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ನೊಂದಿಲ್ಲ. ಗಿವಿಂಗ್ ಜಾಬ್ಸ್ ಟು ಯುವರ್ ಲೋಕಲ್ಸ್, ಅಂಡ್ ವೈಲ್ ದ ಲೋಕಲ್ಸ್ ಆರ್ ಎಜುಕೇಟಿಂಗ್ ಪೀಪಲ್ ಕಮಿಂಗ್ ಟ್ರಾವೆಲಿಂಗ್ ಅಕ್ರಾಸ್ ದ ಗ್ಲೋಬ್, ಅಲ್ಲಿ ಬಂದಾಗ ಈ ಲೋಕಲ್ಸ್ ಎಜುಕೇಟ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕಿಂತ ಇನ್ನೊಂದು ಕ್ಲಾಸಿಕ್ ಇಕೋ ಟೂರಿಸಂ ಅಥವಾ ರೆಸ್ಪಾನ್ಸಿಬಲ್ ಟೂರಿಸಂ ಎಕ್ಸಾಂಪಲ್ ಬೇರೆ ಇಲ್ವೇ ಇಲ್ಲ. ಸೊ ದಟ್ಸ್ ಅಬೌಟ್ ಜಂಗಲ್ ಲಾಡ್ಜಸ್. ಅಂಡ್ ಕರ್ನಾಟಕ ಅಂತ ಬಂದಾಗ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಸ್ ಇದೆ, ಸಾಕಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ. ಹುಲಿ ಗಣತಿ ರೀಸೆಂಟ್ ಆಗಿ ಆಗಿತ್ತು ಅಂಡ್ ಕರ್ನಾಟಕ ಸ್ಟಿಲ್ ಸ್ಟ್ಯಾಂಡ್ಸ್ ನಂಬರ್ 2. ಆನೆ ಗಣತಿ ರೀಸೆಂಟ್ ಆಗಿ ಮಾಡಿದ್ವಿ, ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ಬಿಕಾಸ್ ಅಂಡ್ ಕರ್ನಾಟಕ ಹ್ಯಾಸ್ ಅ ಗುಡ್ ಫಾರೆಸ್ಟ್ ಕವರ್. ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಿದೆ. ಹೌದು. ಐ ಥಿಂಕ್ ಅರ್ಜುನ್ ಅವರ ಕನೆಕ್ಷನ್ ಕಟ್ ಆಗಿದೆ ಅಂತ ಅನ್ಕೋತೀನಿ. ಅರ್ಜುನ್, ಸಾರಿ. I think I got back. Yes. Go ahead, no problem. ಹೇಳ್ತಾ ಆನೆಯ ಗಣನೆ ಬಗ್ಗೆ ಹೇಳ್ತಾ ಇದ್ರಿ. You can continue from there. So when we talk about ಏನ್ ಹೇಳ್ತಾ ಇದೆ ಅಂದ್ರೆ, ಎಲಿಫೆಂಟ್ ಸೆನ್ಸಸ್ ರೀಸೆಂಟ್ ಆಗಿ ಮಾಡಿದಾಗ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ಟರ್ಮ್ಸ್ ಆಫ್ ಎಲಿಫೆಂಟ್ ಪಾಪ್ಯುಲೇಷನ್. ಸೊ ಪಶ್ಚಿಮ ಘಟ್ಟಗಳಿದೆ ಅಂಡ್ ವಿ ಆಲ್ಸೋ ಹ್ಯಾವ್ ದಿ ಈಸ್ಟರ್ನ್ ಘಾಟ್ಸ್. ಇವಾಗ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ, MM Hills, ಬಿಳಿಗಿರಂಗನ್ ಬೆಟ್ಟ ಅವೆಲ್ಲ ಈಸ್ಟರ್ನ್ ಘಾಟ್ಸ್ ಆಯ್ತು. ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದೆ. ಫಾರೆಸ್ಟ್ ಕವರ್ ಬಹಳ ಚೆನ್ನಾಗಿದೆ. ಅಮೇಸಿಂಗ್ ಆಫೀಸರ್ಸ್, ಲವ್ಲಿ ಇಕೋ ಲಾಡ್ಜಸ್, ಹೈಲಿ ಎಜುಕೇಟೆಡ್ ಕ್ರೌಡ್ ಹೂಸ್ ಕಮಿಂಗ್ ಇನ್ ಟು ವೈಲ್ಡ್ ಲೈಫ್. ಅಂಡ್ ಇವತ್ತು ನ್ಯಾಚುರಲಿಸ್ಟ್ ಇನ್ ಇಂಡಿಯಾ ಅಂತ ನೋಡಿದಾಗ ಐ ಥಿಂಕ್ ಕರ್ನಾಟಕ ಇಸ್ ಗಿವನ್ ದ ಹೈಯೆಸ್ಟ್ ನ್ಯಾಚುರಲಿಸ್ಟ್ ಫಾರ್ ದ ಕಂಟ್ರಿ. ಓಕೆ, ವೆರಿ ನೈಸ್. ಸೂಪರ್ ಅರ್ಜುನ್. ಐ ಮೀನ್ ಇದನ್ನೆಲ್ಲ ಕೇಳಕ್ಕೇನೆ ಒಂಥರ ಖುಷಿ ಆಗತ್ತೆ, ರೈಟ್? ಐ ಮೀನ್ ಕರ್ನಾಟಕ ಅಂತ ಅಂದ್ರೆ ಇಂಡಿಯಾ, ಆಫ್ ಕೋರ್ಸ್. ಕರ್ನಾಟಕ ಅಂದ್ರೆ ಇನ್ನೊಂಥರ ಸ್ಪೆಷಲ್ ಟು ಹಾರ್ಟ್. ಅಂಡ್ ಕರ್ನಾಟಕ ಒಂದು ಇಷ್ಟು ಎಫರ್ಟ್ ಹಾಕಿ ನಮ್ಮ ಒಂದು ವೈಲ್ಡ್ ಲೈಫ್ ರಿಸರ್ವ್ ನ ಇಷ್ಟು ಪ್ರಿಸರ್ವ್ ಮಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಒಂಥರ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಅಂಡ್ ನೆಕ್ಸ್ಟ್ ಟೈಮ್ ವೆನ್ ಐ ಗೋ ಟು ಬ್ಯಾಂಗ್ಳೂರ್, ವಿಚ್ ಐ ಆಮ್ ಗೋಯಿಂಗ್ ಇನ್ ಅ ಮಂತ್, ಡೆಫಿನೆಟ್ಲಿ ಕಬಿನಿ ಅಂತ ನನ್ನ ತಲೆಯಲ್ಲಿ ಇದ್ದೇ ಇದೆ. ಐ ಹೋಪ್ ಇಟ್ ಹ್ಯಾಪನ್ಸ್ ಅಂಡ್ ಐ ಹೋಪ್ ಐ ಸಿ ಅ ಟೈಗರ್. ಸೊ ಹಂಗೆ ಏನೋ ಕಮೆಂಟ್ಸ್ ಬರ್ತಾನೆ ಇದೆ ಅರ್ಜುನ್. ಸೊ ಸುಬ್ರಹ್ಮಣ್ಯ ಅವ್ರು ಹೇಳ್ತಾರೆ, ಲಾಟ್ಸ್ ಆಫ್ ಗುಡ್ ಇನ್ಫಾರ್ಮೇಶನ್ ಅಬೌಟ್ ವೈಲ್ಡ್ ಲೈಫ್ ಅರ್ಜುನ್, ವೆಲ್ ಡನ್ ಅಂತ ಇದಾರೆ. ಆಮೇಲೆ ಗುರುರಾಜ ತರೀಕೆರೆ ಅವ್ರು ಹೇಳ್ತಾರೆ, ಥ್ಯಾಂಕ್ಸ್ ಅರ್ಜುನ್ ಫಾರ್ ಶೇರಿಂಗ್ ಯುವರ್ ನಾಲೆಡ್ಜ್ ಆನ್ ವೈಲ್ಡ್ ಲೈಫ್, ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಂಡ್ ಬೆಸ್ಟ್ ವಿಶಸ್
ಆನ್ ಯುವರ್ ಜರ್ನಿ ಇನ್ ದ ವರ್ಲ್ಡ್ ಆಫ್ ಫೋಟೋಗ್ರಫಿ ಅಂತ ಇದಾರೆ. ಆಮೇಲೆ ಮಂಜುನಾಥ್ ಪ್ರಸಾದ್ ಅವ್ರು ಹೇಳ್ತಾ ಇದಾರೆ, so can you tell us briefly about any close encounters you encountered in the wild? I think ನೀವು ಒಂದು 3 stories ಹೇಳಿದ್ರಿ, but is there something that ಇದನ್ನ ಹೇಳಲೇಬೇಕು ನಾನು ಅಂತ, like is there any story that you would like to share with us, Arjun? ಖಂಡಿತ. I mean, I think my encounter with a tiger, ಕಾಡ್ನಲ್ಲಿದ್ವಿ, and it was a very dense patch of forest and it was a very shy tigress. ನಾವು ಸ್ವಲ್ಪ ನನಗೆ ಕಾಣಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಐ ಹ್ಯಾಡ್ ಟು ಸ್ವಲ್ಪ ನಾನು ಡಿಸ್ಟರ್ಬ್ ಮಾಡ್ಲೇಬೇಕಾಗಿತ್ತು ಅವತ್ತು ಹುಲಿಗೆ, ಬಿಕಾಸ್ ನಾನು ಆ ಗಾಡಿನ ಡ್ರೈವರ್ಗೆ ಸ್ವಲ್ಪ ಮುಂದೆ ತಗೋ, ಹಿಂದೆ ತಗೋ, ಮುಂದೆ ತಗೋ, ಹಿಂದೆ ತಗೋ ಅಂತ ಹೇಳ್ತಾನೆ ಇದ್ದೆ ನಾನ್ ಸ್ಟಾಪ್. ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದ ಟೈಗರ್ ಜಸ್ಟ್ ಲಾಸ್ಟ್ ಇಟ್. ಇಲ್ಲ, ನಿಮ್ಗೆ ಹಿಂಗ್ ಹೇಳಿದ್ರೆ ಬುದ್ಧಿ ಬರಲ್ಲ ಅಂತ ಹೇಳ್ಬಿಟ್ಟು she charges towards the car. Okay. She literally, with a loud roar, with her shoulder blades coming up, kivi inde hoitu, all her large canines showing up, loud roar, she does a mock charge to the car. Mock charge. I mean, mock anta hege gottayitu andre, because today I'm here in front of you, so I know it was a Yeah. mock charge. But yeah, so but that day I realized, illa idu, I mean, the animal is actually very powerful. ಇವತ್ತಿಗೂ ನನಗೆ ನೆನ್ಸ್ಕೊಂಡ್ರೆ I think I get shivers. The very sound of it. ಆ ಸೌಂಡ್ And ಒಂಥರ ಮೈ ಜುಮ್ ಅನ್ನತ್ ಅನ್ಸತ್ತಲ್ಲ, ಅದು ಹತ್ರದಿಂದ ಅದು. ಕಾಡ್ನಲ್ಲಿ ಆ ಮರಗಳ ಮಧ್ಯ ಆ ಸೌಂಡ್ ಇಕೋ ಆಗಕ್ಕೂ, ಆ ಮಸಲ್ಸ್, ಆ ಕಣ್ಣಿಂಗ್ ಬಿಟ್ಕೊಂಡು, ಆ ಕೆನೈನ್ ತೋರಿಸ್ಕೊಂಡು, ಸೊ ಐ ಥಿಂಕ್ that's a very scary encounter that I've Yeah. had in the Yeah. wild. ಸೊ ಅರ್ಜುನ್, ನಂಗೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಬಟ್ ಐ ಹ್ಯಾವ್ 2 more questions to you. ನಮ್ಮ ತಂಡದವರಾದ ರವಿ ಅವ್ರು ಕೇಳ್ತಾ ಇದ್ರು, ಸೊ ಈ ಇಂಡಸ್ಟ್ರಿಯಲೈಸೇಷನ್ ಏನಾಗ್ತಾ ಇದೆ, ತುಂಬಾನೇ ವಿತ್ ಕಂಪನೀಸ್ ಕಮಿಂಗ್ ಅಪ್ ಆರ್ ದ ಏನ್ ಅನ್ಬೋದು, ಫ್ಯಾಕ್ಟರೀಸ್ ಕಮಿಂಗ್ ಅಪ್, ದೇರ್ ಆರ್ ಡಿಫರೆಂಟ್ ವೇಸ್ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಕ್ಯಾನ್ ಹ್ಯಾಪನ್. ಅದರಿಂದ ಏನಾರ ಆರ್ ಯು ಸೀಯಿಂಗ್ ಸಮ್ ಎಫೆಕ್ಟ್ಸ್ ಆನ್ ದ ವೈಲ್ಡ್ ಲೈಫ್? ಎಲ್ಲೋ ಒಂದ್ ಕಡೆ, ಆಸ್ ದ ವರ್ಲ್ಡ್ ಇಸ್ ಡೆವಲಪಿಂಗ್, as the area of cities growing, because ಇಲ್ಲಿ ನಾವು ನೋಡ್ತೀವಿ ನಮ್ಮ ಮನೆಗಳ ಹತ್ರನೇ ಜಿಂಕೆಗಳಿರತ್ತೆ, ಕಾರ್ ಹಂಗೆ ಹೊಡ್ಕೊಂಡು ಹೋಗುತ್ತೆ. ಇಟ್ಸ್ ಸೋ ಕಾಮನ್ ಅಮೆರಿಕಾನಲ್ಲಿ. ಇನ್ಫ್ಯಾಕ್ಟ್ ಇಲ್ಲಿ ಹೇಳ್ತಾರೆ, ನೀವೇನಾರ ಜಿಂಕೆ ನೋಡಿದ್ರೆ ನಿಲ್ಸ್ಬೇಡಿ, ಹೊಡ್ಕೊಂಡು ಹೋಗಿ ಅಂತಾರೆ, ಸೊ ದಟ್ ನಿಲ್ಸಿದ್ರೆ ಇನ್ನು ಬೇರೆ ತರನೇ ಆಕ್ಸಿಡೆಂಟ್ ಆಗ್ಬೋದು ಅಂತ. ಅಂದ್ರೆ ದಟ್ಸ್ ಅ ಟ್ರಾಫಿಕ್ ರೂಲ್. ಬಟ್ ವಾಟ್ ಐ ಆಮ್ ಸೀಯಿಂಗ್ ಇಸ್, ವಿ ನೋ ದಟ್ ವಿ ಆರ್ ಟ್ರೈಂಗ್ ಟು ಎನ್ಕ್ರೋಚ್ ಆಸ್ ದ ಸಿಟಿ ಈಸ್ ಗ್ರೋಯಿಂಗ್. ಸೊ ಇದ್ರ ಒಂದು ಅನುಭವ ಏನಾರ ಆಗಿದೆಯಾ ನಿಮ್ಗೆ, ಅರ್ಜುನ್? ಇದೆ, ಖಂಡಿತ. ಸಿ, ವಿ ನೋ ದಟ್ ಫ್ಯಾಕ್ಟ್ ದಟ್ ದ ಸಿಟಿ ಇಸ್ ಗ್ರೋಯಿಂಗ್ ಬಿಗ್. ಊರುಗಳು, ಸಣ್ಣ ಸಣ್ಣ ಹಳ್ಳಿಗಳು ತುಂಬಾ ದೊಡ್ಡದಾಗ್ತಾ ಇದಾವೆ ಈಗ. ಬಟ್ ಅಟ್ ದ ಸೇಮ್ ಟೈಮ್, ಪ್ಯಾರಲಲಿ ವಿ ಹ್ಯಾವ್ ಪ್ರೊಟೆಕ್ಟಿಂಗ್ ಅವರ್ ಫಾರೆಸ್ಟ್ ಅಟ್ ಡಿಫರೆಂಟ್ ಲೆವೆಲ್. ಸಣ್ಣದಾಗಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದ್ದಿದ್ದು ನ್ಯಾಷನಲ್ ಪಾರ್ಕ್ ಅಂತ ಬಂತು, ಟೈಗರ್ ರಿಸರ್ವ್ ಅಂತ ಬಂತು, ಬಯೋಸ್ಪಿಯರ್ ರಿಸರ್ವ್ ಅಂತ ಬಂತು. ಸೊ ವಿ ಆಲ್ಸೋ ಟ್ರೈಂಗ್ ಟು ಪ್ರೊಟೆಕ್ಟ್ ದಿ ಏರಿಯಾ ಪ್ಯಾರಲಲಿ. ಸೊ ಏನು ಎನ್ಕ್ರೋಚ್ಮೆಂಟ್ ಆಗದೆ ಇರ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಅದು ನಡೀತಾ ಇದೆ. ಬಟ್ ಆನ್ ದಿ ಅದರ್ ಸೈಡ್, ಸಡನ್ ಆಗಿ ಹೈವೇಸ್ ಬರಕ್ ಸ್ಟಾರ್ಟ್ ಆಯ್ತು, ರೋಡ್ ಕಿಲ್ಸ್ ಜಾಸ್ತಿ ಆಯ್ತು ಅನ್ನೋ ಟೈಮಲ್ಲಿ ಇವಾಗ ವಿ ಆರ್ ಗೆಟಿಂಗ್ ಫ್ರೀ ಪ್ಯಾಸೇಜ್ ಫಾರ್ ದಿ ಆನಿಮಲ್ಸ್ ಟು ಕ್ರಾಸ್. ಸಿ, ದರ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ನೀವು ಪೇಂಚ್, ನಾಗ್ಪುರ್, ಮಹಾರಾಷ್ಟ್ರ, ತಡೋಬಾ ಪೇಂಚ್ ಕಾರಿಡಾರ್ ನೋಡಿದ್ರೆ, ದೇರ್ ಆರ್ ಲವ್ಲಿ ಫ್ಲೈಓವರ್ಸ್ ಟೈಪು ರೋಡ್ ಮಾಡ್ಬಿಟ್ಟು ಕೆಳಗಡೆ there is free passage for animals which they have done. Oh wow, okay. ಹೌದು. Very So interesting. that's also happening on the other side. But at the same time, building roads, building highways, ಇದು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ the forest is shrinking. ಇವತ್ತು ನನ್ನ ವಾಟ್ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ನೀವ್ ಏನ್ ನೋಡ್ತೀಯಾ ಅಂತ ಕೇಳಿದ್ರೆ, ಮೇ ಬಿ ಫ್ರಾಗ್ಮೆಂಟೆಡ್ ಫಾರೆಸ್ಟ್ ಇಸ್ ಮೈ ಪ್ರಾಬ್ಲಮ್. ಫಾರೆಸ್ಟ್ ಇಲ್ಲ ಅಂತಲ್ಲ, ದೇರ್ ಆರ್ ಫಾರೆಸ್ಟ್, ಬಟ್ ಫ್ರಾಗ್ಮೆಂಟೆಡ್ ಫಾರೆಸ್ಟ್. So maybe a large chain of undisturbed corridors create ಆದಾಗ India will have so much more stories to talk about its success ಮತ್ತೆ wildlife ಬಗ್ಗೆ. I see. No, that's a very good topic. I think ಕನೆಕ್ಟಿಂಗ್ ಫಾರೆಸ್ಟ್ ಅನ್ನೋ ಬಗ್ಗೆನೂ ಒಂದೆರಡು ಕಡೆ ಓದಿದೀನಿ. ಐ ಥಿಂಕ್ ದೇರ್ ಆರ್ ಸಮ್ ಇನಿಷಿಯೇಟಿವ್ಸ್ ಆಲ್ಸೋ ಅಲ್ವಾ, ಲೈಕ್ ಫಾರೆಸ್ಟ್ ನ ಕನೆಕ್ಟ್ ಮಾಡ್ಬೇಕು, ಬೆಳೆಸ್ಬೇಕು, ಸೊ ದಟ್ ಅನ್ಡಿಸ್ಟರ್ಬ್ ಕಾರಿಡಾರ್ ಇರಬೇಕು ಅಂತ ಎಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಥಿಂಗ್ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಏನ್ ಮಾಡ್ಬೇಕು ಅಂದ್ರೆ, ಲೈಕ್ ಹೌ ಯು ಕನೆಕ್ಟಿಂಗ್ ಪೀಪಲ್ ಟು ಫಾರೆಸ್ಟ್, ಸ್ಟಾರ್ಟ್ ಕನೆಕ್ಟಿಂಗ್ ಫಾರೆಸ್ಟ್ ಟು ಫಾರೆಸ್ಟ್. ಓಕೆ, ಯಾ. ಸೊ ಇನ್ನೊಂದ್ ಎರಡು ಕಮೆಂಟ್ ಇದೆ, ಅರ್ಜುನ್, ಕ್ವಿಕ್ ಆಗಿ ಓದ್ಬಿಡ್ತೀನಿ ನಾನು. ಸೊ ಜ್ಯುವೆಲ್ಸ್ ಆಫ್ ರಂಗಂತಿಟ್ಟು ಬರ್ಡ್ ಸ್ಯಾಂಚುರಿ, ನೀವು ಒಬ್ಬ ಉತ್ತಮ ನೇಚರ್ ಬಗ್ಗೆ ಮಾಹಿತಿ, ಐ ಥಿಂಕ್ ಸ್ವಲ್ಪ ಇದಾಗಿದೆ, ಬಟ್
ತುಂಬಾನೇ ಚೆನ್ನಾಗಿ ಒಂದು ನೇಚರ್ ಬಗ್ಗೆ ಹೇಳ್ತೀರಾ. ಬರ್ಡ್ ಸ್ಯಾಂಚುರಿ ನಮ್ಮ ರಂಗನತಿಟ್ಟು ಬಗ್ಗೆನೂ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಶಾರ್ಟ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಡೂ ಸೋ ಮಚ್. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ರಶ್ನೆನ ಕೇಳಿದಕ್ಕೆ. ಪೃಥ್ವಿ ಅವಧಾನಿ ಅವರು ಹೇಳ್ತಾ ಇದಾರೆ, ಮೇ ಯು ಕಂಟಿನ್ಯೂ ಟು ಇನ್ಸ್ಪೈರ್ ಅಂಡ್ ಟೇಕ್ ಇಂಟ್ರೆಸ್ಟ್ ಅಂಡ್ ಪ್ರಿಸರ್ವ್ ವೈಲ್ಡ್ ಲೈಫ್. ದ ಪಾತ್ ಇಸ್ ನಾಟ್ ಈಸಿ, ಇಟ್ ಇಸ್ ಫಿಲ್ಡ್ ವಿತ್ paws ಅಂದ್ರೆ like tigers. Jokes apart, you and Ganesh are doing great job away from the buzz of city life ಅಂತ ಹೇಳ್ತಾ ಇದ್ದಾರೆ. So before we conclude, Arjun, one last question. There are a lot of budding photographers ಇರ್ಬೋದು. ಹಂಗೇನೆ ಇವರು ಗುರುರಾಜ ತರೀಕೆರೆ ಅವರು ಕೇಳಿದ್ದಾರೆ, ಮೈ ಡಾಟರ್ ವುಡ್ ಲೈಕ್ ಟು ಗೆಟ್ ಇನ್ ಟು ದಿಸ್ ಫೋಟೋಗ್ರಫಿ ಅಂತ. ಸೊ ಅಥವಾ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರು ನೋಡ್ತಾ ಇರೋ ಈ ಒಂದು ಪ್ರೋಗ್ರಾಮ್ಗೆ ಒಂದು ಮೆಸೇಜ್ ಅಂತ ನೀವು ಕೊಡೋದಾದ್ರೆ ಏನ್ ಕೊಡ್ತೀರಾ ಅರ್ಜುನ್? ಐ ಥಿಂಕ್ ಸಾಧ್ಯವಾದಷ್ಟು ಕಾಡ್ಗೆ ಹೋಗಿ ಟ್ರೈ ಟು ಬಿಲ್ಡ್ ಅ ಕನೆಕ್ಟ್ ವಿತ್ ದಿ ಕ್ರೀಚರ್ಸ್ ಅರೌಂಡ್, ನಾಟ್ ಜಸ್ಟ್ ಬಿಗರ್ ಮ್ಯಾಮಲ್ಸ್ ಅಥವಾ ಬರ್ಡ್ಸ್ ಅಂತಲ್ಲ. ಟ್ರೈ ಟು ಬಿಲ್ಡ್ ಅ ಕನೆಕ್ಟ್ ಇನ್ಕ್ಲೂಡಿಂಗ್ ಟ್ರೀಸ್, ಪ್ಲಾಂಟ್ಸ್, ಇನ್ಸೆಕ್ಟ್ಸ್ ಅಂಡ್ ಬಿಗರ್ ಮ್ಯಾಮಲ್ಸ್ ಜೊತೆ ಟ್ರೈ ಟು ಬಿಲ್ಡ್ ಅ ಕನೆಕ್ಟ್. ಒಂದ್ಸರಿ ಆ ಕನೆಕ್ಟ್ ಬಿಲ್ಡ್ ಆಗಿದೆ ಅನ್ಸಿದಾಗ I think then go ahead and buy a camera for yourself, start documenting things, but do very ethical photography. Yeah. Do ethical photography and enjoy being in the wild. Enjoy being in the wild. Thank you so much, Arjun. Like ನಮ್ಗೆ ಹೆಂಗೆ 1 hour ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. I'll be honest with you, I had more questions in mind, but ವೀಕ್ಷಕರೇ ಎಷ್ಟೊಂದು questions ಕೇಳ್ತಾ ಇದ್ರು and you had so much of interesting topics. But ಫ್ಯಾಂಟಾಸ್ಟಿಕ್ ಆಗಿತ್ತು ನಿಮ್ ಜೊತೆ ಮಾತಾಡಿದ್ದು, ತುಂಬಾನೇ ಕಲ್ತ್ಕೊಂಡ್ವಿ. ಅಂಡ್ ಅಟ್ ದಿಸ್ ಮೂಮೆಂಟ್ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಶೈಲಾ ಬಾಬು ಫಾರ್ ಬ್ರಿಂಗಿಂಗ್ ಸಚ್ ಅ ಸ್ಪೀಕರ್ ಟು ಅಸ್. ಅಂಡ್ ಶೈಲಾ ಬಾಬು ಅವರು ನಿಮ್ ತರಹನೇ ಹಲವಾರು ಜನ ಸಾಧಕರನ್ನ ನಮ್ಮ ಈ ಬೆಂಗಳೂರು ವಾಯ್ಸ್ಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಶೈಲಾ ಬಾಬು ಅವರೇ. ಇನ್ನು ಹೆಚ್ಚು ಈ ತರ ಪರ್ಸನಾಲಿಟಿನ ನಮಗೂ ಪರಿಚಯ ಮಾಡಿಸಿ, ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿ ಅಂತ ಹೇಳ್ತೀನಿ. ಅಂಡ್ ಅರ್ಜುನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ತುಂಬಾನೇ ಥ್ಯಾಂಕ್ ಯು ನಿಮ್ಮ ಒಂದು ಈ ಅಮೂಲ್ಯವಾದ ಟೈಮ್ ನ ನಮ್ಮ ಈ ಬೆಂಗಳೂರು ವಾಯ್ಸ್ ಜೊತೆಗೆ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ನಮ್ಮ ಬೆಂಗಳೂರು ವಾಯ್ಸ್ ತಂಡದವರು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ತಂಡದವರಾದ ಸುರೇಶ್ ಅವರು ಒಂದೆರಡು ಮಾತನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಖಂಡಿತ, ವಿತ್ ಪ್ಲೆಜರ್. ಅರ್ಜುನ್, ಇಟ್ ವಾಸ್ ಸೋ ಇಂಟೆನ್ಸ್ ಫಾರ್ ಮಿ. ನನಗೆ ಫಸ್ಟ್ ಈ ಒಂದು ಸಬ್ಜೆಕ್ಟ್ ನನ್ನ ಕ್ಲೋಸ್ ಆಗಿರೋಂಥದ್ದು. ಬಟ್ ಅದ್ರೊಟ್ಟಿಗೆ ದ ವೇ ಯು ವರ್ ಎಕ್ಸ್ಪ್ಲೈನಿಂಗ್ ದ ಹೋಲ್ ಥಿಂಗ್, ಏನೋ ಐ ಜಸ್ಟ್ ಕೊಂಡ್ ಇವನ್ ಸ್ಟಾಪ್ ಎ ಸೆಕೆಂಡ್. ನೀವು ಏನ್ ತಿಳಿಸ್ಕೊಟ್ರೆ ನಮ್ಮ ಯಾಂತ್ರಿಕ ಜೀವನದ ಹೊರತಾಗಿ ನಮ್ಮ ಈ ನೇಚರು, ಅನಿಮಲ್ಲು, ಇದೆಲ್ಲ ಎಂತ ಸಮೃದ್ಧವಾಗಿದೆ, ಅದನ್ನ ನೋಡುವಂಥದ್ದು, ಕಲ್ತ್ಕೊಳ್ಳುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟಿದೆ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ರಿ. ಸೊ ಅದಕ್ಕೆ ನಿಮಗೆ ದೊಡ್ಡ 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 ಧನ್ಯವಾದಗಳು. ಅದೇ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸು, ಈ ಝೀಬ್ರಾ ಇರ್ಬೋದು, ಲೆಪಾರ್ಡ್ ಇರ್ಬೋದು, ಟೈಗರ್ ಇರ್ಬೋದು, ಎನ್ಕೌಂಟರ್ಸ್, ಆಮೇಲೆ ಕನ್ಸರ್ವೇಷನ್, ಇನ್ಫಾರ್ಮೇಶನ್. ಅರ್ಜುನ್, ಯು ಆರ್ ಸಚ್ ಎ ಗ್ರೇಟ್ ಪರ್ಸನಾಲಿಟಿ. ನೀವು ತುಂಬಾ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ನಿಮಗೆ ಒಂದು ಹವ್ಯಾಸ ಇರ್ಬೋದು, ನಿಮ್ಗೆ ಆಸಕ್ತಿ ಇರ್ಬೋದು, ಅದನ್ನ ಮೀರಿ, ಅದೆಲ್ಲದನ್ನು ಮೀರಿ ದೊಡ್ಡ ಸೇವೆ ಮಾಡ್ತೀರಾ. ಅಲ್ಲಿ ಕಾಡುಗಳಿಗೂ, ಕಾಡಿರುವಂತ ಅನಿಮಲ್ಸ್ಗೂ, ಹಾಗೆ ಎಲ್ಲ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ. ನಮ್ಮ ಕಡೆಯಿಂದ ಯಾವ ರೀತಿ ಸಹಾಯ ಆಗ್ಬೋದು, ನಮ್ಮ ಗ್ಲೋಬಲ್ ಕಂಟ್ರಿಗೆ ನಾವು ಕೇಳ್ಕೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ನಮ್ಮ ಹತ್ರ ಇದೆ, ಅದನ್ನ ಖಂಡಿತ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾತಾಡೋದಕ್ಕೆ ನಮಗೆಲ್ಲ ಬಹಳ ಸಂತೋಷ. ನಮ್ಮೆಲ್ಲರ ಪರವಾಗಿ, ನಮ್ಮ ಬೆಂಗಳೂರು ವಾಯ್ಸ್ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸುರೇಶ್. ಆಲ್ ರೈಟ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ, ನಮ್ ಜೊತೆ ನಿಮ್ಮ ಈ ಒಂದು ಅಮೂಲ್ಯವಾದ ಟೈಮ್ ನ ಸ್ಪೆಂಡ್ ಮಾಡಿದಕ್ಕೆ. ವೈಲ್ಡ್ ಲೈಫ್ ಇನ್ ಜನರಲ್ ಬಗ್ಗೆ ತುಂಬಾನೇ ತಿಳ್ಕೊಂಡ್ವಿ. ಬಟ್ ಅದಕ್ಕಿಂತ ನಿಮ್ಮಂತ ಒಂದು ಸಾಧಕರನ್ನ ನಾವು ಮಾತಾಡ್ಸಿದ್ದೆ ನಮ್ಗೆ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಅಂಡ್ ಸ್ನೇಹಿತರೆ, ಇನ್ನೊಂದ್ಸತಿ ರಿಮೈಂಡ್ ಮಾಡಕ್ ಟ್ರೈ ಮಾಡ್ತೀನಿ. SP ಚರಣ್ ಅವರ ಕಾನ್ಸರ್ಟ್ 28 ಅಕ್ಟೋಬರ್ ಚಾಬೋಟ್ ಕಾಲೇಜಲ್ಲಿ ನಡೀತಾ ಇದೆ, ಅಕಂಪನಿಡ್ ಬೈ SP ಶೈಲಜಾ. ಸೊ ಇದನ್ನ ನೀವು sulekha.com ಅಲ್ಲಿ ಹೋಗಿ ಟಿಕೆಟ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಅಂಡ್ ಮುಂದಿನ ವಾರ ನಮ್ ಜೊತೆಗೆ ಅನಂತರಾಜ್ ಮಿಸ್ತ್ರಿ ಅವರು ಇರ್ತಾರೆ. ಸೊ ಅವರ ಒಂದು ಶೋಗೆ ಕೂಡ ಟ್ಯೂನ್ ಆಗೋದ್ ಮರಿಬೇಡಿ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ಹೆಚ್ಚು ಸಾಧಕರನ್ನ ಕರ್ಕೊಂಡ್ಬರೋದಕ್ಕೆ ನೀವು ಪ್ರೋತ್ಸಾಹ ಕೊಡಿ. ಅಂಡ್ ಇದೇ ಸಮಯಕ್ಕೆ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್.
ಬಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ Bengaluru Voice. Listen to your heart.